Hello, Namaste and welcome to special session. I am Nandakishore, Faculty of English in Vidyashram, Mysore. ಯಾಕೆ ನಾನು ಇವತ್ತು ಸ್ಪೆಷಲ್ ಸೆಷನ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ಸಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಫೇಲ್ ಆಗಿದ್ದೀರಾ ಅವರಿಗೋಸ್ಕರನೇ ಅಂತಲೇ ಹೇಳಿ ಇವತ್ತು ಇಂಗ್ಲೀಷ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಪ್ರಿಪ್ರೇಷನ್ 2020 ಅನ್ನುವಂತಹ ಸ್ಪೆಷಲ್ ಎಪಿಸೋಡ್ನ ಮಾಡ್ತಾ ಇದ್ದೀವಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯಮಾಡಿ ಈ ವಿಡಿಯೋ ಲಿಂಕನ್ನು ಯಾರೆಲ್ಲ ಇಂಗ್ಲೀಷ್ ಎಕ್ಸಾಮ್ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮಲ್ಲಿ ಫೇಲ್ ಆಗಿದ್ದಾರೆ ಅಂಥವರಿಗೆ ಶೇರ್ ಮಾಡಿ ಅಪ್ಕಮಿಂಗ್ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಪಾಸ್ ಆಗೋದಕ್ಕೆ ಹೆಲ್ಪ್ ಮಾಡಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಟುಡೇಸ್ ಸೆಷನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲೀಷ್ ಎಕ್ಸಾಮ್ ಇಸ್ ಕಂಡಕ್ಟೆಡ್ ಫಾರ್ 100 ಮಾರ್ಕ್ಸ್. 100 ಮಾರ್ಕ್ಸಲ್ಲಿ ವಿ ಡಿವೈಡ್ ಇಟ್ ಇಂಟು 2 sections. First section is for 50 marks, which is nothing but question and answer. Second session alli 50 marks igirutte, which is nothing but grammar. So 50 marks will be asked for question and answers and 50 marks will be asked for grammar. In first section there will be 3 mains. 3 mains irutte. First main alli 1 mark irutte, second main alli 4 mark questions ಇರುತ್ತೆ, ಥರ್ಡ್ ಮೇನಲ್ಲಿ ಒಂದು 6 mark ಕ್ವಶನ್ ಅನ್ನು ನೀವು ಅಟೆಂಪ್ಟ್ ಮಾಡಬೇಕಾಗತ್ತೆ. ಸೊ ಬಿಫೋರ್ ಐ ಬಿಗಿನ್ ದ ಕ್ಲಾಸ್ ದೇರ್ ಆರ್ ಫ್ಯೂ ಇನ್ಸ್ಟ್ರಕ್ಷನ್ಸ್. ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ, ನಿಮ್ಮ ಟೀಚರ್ಸ್ಗಳು ಹೇಳಿರ್ತಾರೆ, ಬಟ್ ಸ್ಟಿಲ್ ನೀವು ಎಕ್ಸಾಮಿನೇಷನಲ್ಲಿ ಈ ಒಂದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋದ್ರಲ್ಲಿ ಫೇಲ್ ಆಗಿರ್ತೀರಾ. ಸೊ ಮೇ ಬಿ ಇಟ್ಸ್ ಬಿಕಾಸ್ ಆಫ್ ದ್ಯಾಟ್ ನೀವು ಇಂಗ್ಲೀಷ್ ಎಕ್ಸಾಮಲ್ಲಿ ಫೇಲ್ ಆಗಿರ್ಬೋದು. ಹಲವಾರು ಕಾರಣಗಳಿದ್ದರೂ ಸಹ ಕೆಲವರಿಗೆ ಕ್ಲಾಸಸ್ಸೇ ನಡೆದಿಲ್ಲದೆ ಇರ್ಬೋದು, ಇನ್ನು ಕೆಲವರಿಗೆ ಪಾಠಗಳು ಅರ್ಥ ಆಗದೆ ಇರ್ಬೋದು, ಇನ್ನು ಕೆಲವರು ಎಫರ್ಟ್ಸ್ ಆಗ್ತಾ ಇರ್ಬೋದು. ರೀಸನ್ಸ್ ಏನೇ ಇದ್ರೂ ಲೆಟ್ ಅಸ್ ಫರ್ಗೆಟ್ ಇಟ್. ನಾವು ವಿಲ್ ಸ್ಟಾರ್ಟ್ ವಿತ್ ಟುಡೇಸ್ ಸೆಷನ್. ದಯಮಾಡಿ ಕಾನ್ಸಂಟ್ರೇಟ್ ಮಾಡಿ. ನಾನು ಈ ಸೆಷನ್ನಲ್ಲಿ ನೀವು ಎಲ್ಲೆಲ್ಲಿ ತಪ್ಪು ಮಾಡಿರ್ಬೋದು, ಮೇನ್ ಎಕ್ಸಾಮ್ಸಲ್ಲಿ ಎಲ್ಲೆಲ್ಲಿ ತಪ್ಪು ಮಾಡಿರ್ಬೋದು ಆ ಒಂದು ತಪ್ಪುಗಳನ್ನು ತಿದ್ಕೊಳ್ಳೋದಕ್ಕೆ ಯು ಹ್ಯಾವ್ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್. ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿ ನೀವು ಸಮ್ಮರಿಯನ್ನು ಈದರ್ ಇನ್ ಇಂಗ್ಲೀಷ್ ಆರ್ ಇನ್ ಕನ್ನಡ, ನೀವು ಸಮ್ಮರಿಯನ್ನು ಕನ್ನಡದಲ್ಲಾದರೂ ಕಲ್ತ್ಕೊಳ್ಳಿ ಅಥವಾ ಇಂಗ್ಲೀಷಲ್ಲಾದರೂ ಕಲ್ತ್ಕೊಳ್ಳಿ. ಕನ್ನಡದಲ್ಲಿ ಕಲೀರಿ ಅಂತ ಯಾವತ್ತೂ ಸಹ ನಾವು ಹೇಳಲ್ಲ, ಬಟ್ ವಿತೌಟ್ ಹ್ಯಾವಿಂಗ್ ಎನಿ ಆಪ್ಷನ್ ಇಲ್ಲದೇ ಇರುವ ಕಾರಣ ಕನ್ನಡದಲ್ಲಾದರೂ ನೀವು ಸಮ್ಮರಿಯನ್ನು ನೀವು ಕಲ್ತ್ಕೊಳ್ಳೇಬೇಕಾಗತ್ತೆ. ವಿತೌಟ್ ನೋಯಿಂಗ್ ದ ಕಂಪ್ಲೀಟ್ ಸಮ್ಮರಿ ನಿಮಗೆ ಗೊತ್ತಿಲ್ಲದೇ ನೀವು ಇಂಗ್ಲೀಷ್ ಎಕ್ಸಾಮನ್ನು ಪಾಸ್ ಆಗೋದು ತುಂಬ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. So there are few instructions you need to follow. First instruction, follow the prescribed time limit while answering the questions. So ನಿಮ್ಮ ಟೈಮ್ ಲಿಮಿಟ್ ಬಂದು 3 hours 15 minutes ಇರುತ್ತೆ. ಈ 15 minutes ಎಕ್ಸ್ಟ್ರಾ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ ಕೂತ್ಕೊಂಡು ಅಲ್ಲಿನ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿ ಅಂತ. ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ ಕ್ವಶನ್ ಪೇಪರನ್ನು ಕೊಡ್ತಾರೆ, ನೀವು ಕ್ವಶನ್ ಪೇಪರನ್ನು ಓದಲಿ ಅಂತ, ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಕ್ವಶನ್ ಪೇಪರ್ ನೋಡಲಿ ಒಮ್ಮೆ ಅಂತ. ಏನಕ್ಕೆ ಎಷ್ಟು ಟೈಮ್ ಕೊಡ್ತಾರೆ ಅಂತ ಹೇಳಿದ್ರೆ ಇಫ್ ದೇರ್ ಆರ್ ಎನಿ ಎರರ್ಸ್ ದೇರ್ ಆರ್ ಚಾನ್ಸಸ್. ಏನು ಚಾನ್ಸಸ್ ಇರುತ್ತೆ? ಕ್ವಶನ್ ಪೇಪರ್ 4 ಕ್ವಶನ್ ಪೇಪರ್ ಇರುತ್ತೆ, ಪಿನ್ ಮಾಡಿರ್ತಾರೆ. ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ ಆ ಒಂದು ಪಿನ್ ಕಟ್ಟಾಗಿ ಒಂದು ಸೆಟ್ ಹೋಗಿರ್ಬೋದು. ಲೇಟರ್ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಬರ್ದಾದ್ಮೇಲೆ ಕ್ವಶನ್ ಪೇಪರ್ ಸರಿ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಮೊದಲೇ ನೀವು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಪ್ರಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಇನ್ವಿಜಿಲೇಟರ್ಗೆ ಪ್ರಯರ್ ಆಗಿ ತಿಳಿಸ್ಬೋದು. 15 minutesಲ್ಲಿ ನೀವು ಕ್ವಶನ್ ಪೇಪರನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 2 times ನೀವು ಓದಲೇಬೇಕು. ತರೋವಾಗಿ ಓದಿ, ನಿಧಾನವಾಗಿ ಓದಿ. ನೀವು ಓದಿದ ತಕ್ಷಣ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಎಷ್ಟು ಮಾರ್ಕ್ಸ್ಗೆ ನಾನು ಪ್ರಿಪೇರ್ ಆಗಿದ್ದೀನಿ ಅನ್ನುವಂತಹ ಐಡಿಯಾ ಸಿಗುತ್ತೆ. ಸೊ ಕೈಂಡ್ಲಿ ರೀಡ್ ದ ಕ್ವಶನ್ ಪೇಪರ್ 2 times or more than 2 times if you can. Write the correct question number as it appears on the question paper. Majority of the students ಮಾಡುವಂತಹ ತಪ್ಪು ಏನು ಅಂತ ಹೇಳಿದ್ರೆ ಕ್ವಶನ್ ನಂಬರ್ಸ್ನ ಕರೆಕ್ಟ್ ಆಗಿ ಬರೆಯಲ್ಲ. ನೀವು ಕ್ವಶನ್ ನಂಬರ್ನ ಬರೀದೇ ಇದ್ರೂ, ಕ್ವಶನ್ ನಂಬರ್ನ ತಪ್ಪಾಗಿ ಬರೆದ್ರೂ ಆ ಒಂದು ಆನ್ಸರ್ಗೆ ಮಾರ್ಕ್ಸ್ ಸಿಗದೇ ಇರುವ ಚಾನ್ಸಸ್ ಇರುತ್ತೆ. ಸೊ ಯು ಮೇ ಲೂಸ್ ಈದರ್ 1 mark or 4 mark or 6 marks. ಸೊ ಡೋಂಟ್ ಲೂಸ್ ಈವನ್ ಅ ಸಿಂಗಲ್ ಮಾರ್ಕ್. ಯಾಕೆ ಅಂದರೆ ಪ್ರತಿಯೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಫ್ ಯು ಲೂಸ್ ದಟ್ 1 precious mark ಯು ಮೇ ಫೇಲ್ ಇನ್ ಯೋರ್ ಎಕ್ಸಾಮಿನೇಷನ್. ಈ ಎಕ್ಸಾಮಲ್ಲಿ ನಾನು ನೋಡಿದ್ದೀನಿ ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗಿರ್ತಾರೆ, ಖಾಲಿ ಇಂಗ್ಲೀಷಲ್ಲಿ ಮಾತ್ರ ಫೇಲ್ ಆಗಿರ್ತಾರೆ. ಸೊ 1 mark, ಪ್ರತಿಯೊಂದು ಮಾರ್ಕ್ ಕೂಡ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ದಯಮಾಡಿ ಈಚ್ ಆ್ಯಂಡ್ ಎವ್ರಿ ಮಾರ್ಕ್ ಕೌಂಟ್ಸ್ ಇನ್ ಯೋರ್ ಲೈಫ್.
1 mark questions attempted more than once will be awarded 0. ನಿಮಗೆ ಆನ್ಸರ್ಸ್ ಗೊತ್ತಿರುತ್ತೆ, 12 ಕ್ವಶನ್ಸ್ ಅಲ್ಲಿ ನೀವು ಒಂದು 3-4 ಕ್ವಶನ್ಸ್ಗೆ ಆನ್ಸರ್ ಗೊತ್ತಿರುತ್ತೆ. ಸೊ 3-4 ಕ್ವಶನ್ಸ್ ಅನ್ನ ಫಸ್ಟ್ ಅಲ್ಲಿ ಬರೀತೀರಾ, ಅದೇ ಆನ್ಸರ್ಸ್ನ ಕೊನೆಯಲ್ಲಿ ಬರೀತೀರಾ ಅಂತಂದ್ರೆ ಎರಡಕ್ಕೂ ಸಹ ಮಾರ್ಕ್ಸ್ ಸಿಗಲ್ಲ. ಆ ಸಿಗುವಂತಹ 3 ಮಾರ್ಕ್ಸ್ ಕೂಡ ನೀವು ಕಳ್ಕೊಂತೀರಾ. ಯು ವಿಲ್ ಲೂಸ್ ಆಲ್ ದ 3 ಮಾರ್ಕ್ಸ್. ಸೊ ನಿಮ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟನ್ನ ಮಾತ್ರ ಒಂದೇ ಸಾರಿ ಬರೀರಿ. ಕೀಪ್ ದಿಸ್ ಇನ್ ಮೈಂಡ್. Answer to question number 24 AJ and 25 1 to 3. See, what is this? Idu passage. Remember, section 2 alli passage irutte A to J. Illi 10 questions iruvantaha questions na ನೀವು ಒಂದೇ ಕಡೆ ಬರೀಬೇಕು, ಸೀರೀಸ್ ಅಲ್ಲೇ ಬರೀಬೇಕು. A B C D E F G H I J ಅನ್ನುವಂತಹ ಸೀರೀಸ್ ಅಲ್ಲೇ ಬರೀಬೇಕು. ಫಸ್ಟ್ ನೀವು ಸಿ ಇಂದ ಸ್ಟಾರ್ಟ್ ಮಾಡೋದು, ನೆಕ್ಸ್ಟ್ ಜಿಗೆ ಹೋಗೋದು, ನೆಕ್ಸ್ಟ್ ಜೆಗೆ ಹೋಗೋದು, ಆ ಥರ ಮಾಡಬೇಡಿ. ಎ ಇಂದ ಸ್ಟಾರ್ಟ್ ಮಾಡಿ ಜೆಗೆ ಎಂಡ್ ಮಾಡಿ. ಏನು ಮಾಡಬೇಕು ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ಪೇಸ್ ಬಿಡಿ. ನೀವು ಎಷ್ಟು ಲೈನಲ್ಲಿ ಆನ್ಸರ್ ತುಂಬಿಸ್ಬೋದು ಅಂತ ಅಂದ್ಕೊಂಡು ಆ ಒಂದು ಸ್ಪೇಸನ್ನು ಬಿಟ್ಟು ನೆಕ್ಸ್ಟ್ ಆನ್ಸರ್ಸ್ನ ಬರೀರಿ. ನಿಮಗೆ ಬ್ಲ್ಯಾಂಕ್ ಬಿಟ್ಟಿದ್ದೀರಾ ಅಂತ ಹೇಳಿ ಯಾರೂ ನಿಮಗೆ ಬ್ಲ್ಯಾಂಕ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕಟ್ ಮಾಡಲ್ಲ. ಬಟ್ ಅನ್ನೆಸೆಸರಿಯಾಗಿ ನೀವು ಇಂಟರ್ಚೇಂಜ್ ಮಾಡಿದ್ರೆ ಸೀಕ್ವೆನ್ಸ್ನ ಯು ವಿಲ್ ಲೂಸ್ ಮಾರ್ಕ್. ಶುಡ್ ಬಿ ಇನ್ ಸೀಕ್ವೆನ್ಸ್ ಆ್ಯಂಡ್ ಎಟ್ ಒನ್ ಪ್ಲೇಸ್. ಒಂದೇ ಜಾಗದಲ್ಲಿ ಬರೀಬೇಕು. ನೀವು ಒಮ್ಮೆ ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಜೆ ವರ್ಗು ಒಂದೇ ಶೀಟಲ್ಲಿ ಬರೀಬೇಕಾ? ನೋ. ಬಟ್ ಒಮ್ಮೆ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಫ್ಲೋ ಅಲ್ಲಿ ಇರಬೇಕು. ಕೆಲವರು ಏನು ಮಾಡ್ತಾರೆ, ಈ ಕ್ವಶನ್ ನಂಬರ್ನ ಹಾಕ್ತಾರೆ, ಎ ಫಸ್ಟ್ ಶೀಟಲ್ಲಿ ಬರೀತಾರೆ, ಜಿ ಸೆಕೆಂಡ್ ಇದರಲ್ಲಿ ಇರುತ್ತೆ, ಶೀಟಲ್ಲಿ ಇರುತ್ತೆ, ಜೆ ಬಂದು ಇನ್ನು ಮಿಕ್ಕಿದೆಲ್ಲ ಲಾಸ್ಟ್ ಶೀಟಲ್ಲಿ ಇರುತ್ತೆ. ಹಾಗೆ ಮಾಡಕ್ಕೆ ಹೋಗಬೇಡಿ. ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೀರೈಟ್ ಇಟ್. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಿ ಬರೀಬೇಕಾಗತ್ತೆ. ಎಲ್ಲ ಆನ್ಸರ್ನ ಬರೆದು ಒಂದು ಕರೆಕ್ಟ್ ಆನ್ಸರ್ನ ಅಂಡರ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಕರೆಕ್ಟ್ ಆನ್ಸರ್ನ ಟಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಚೂಸ್ ದ ರೈಟ್ ಆನ್ಸರ್ ಆ್ಯಂಡ್ ರೀರೈಟ್ ಇಟ್. ರೀರೈಟ್ ಅಂತಂದರೆ ನೀವು ಮತ್ತೆ ಬರೀಲೇಬೇಕು. ಕೆಲವೊಮ್ಮೆ ಏನಾಗುತ್ತೆ, ಮಲ್ಟಿಪಲ್ ಆಪ್ಷನ್ಸಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ, ನೀವು ನಂಬರನ್ನು ಹಾಕಿ ಬಿಡುವಾಗಿಲ್ಲ. ಯು ಹ್ಯಾವ್ ಟು ರೈಟ್ ದಿ ಆನ್ಸರ್. ಈ ನಂಬರ್ ಹಾಕಿ ಬಿಟ್ಟರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಕೀಪ್ ದಿಸ್ ಇನ್ ಮೈಂಡ್. ಸೊ ಮೇನ್ ಒನ್, ನಾನು ಮೊದಲೇ ಹೇಳಿದೆ, ಫಸ್ಟ್ ಸೆಕ್ಷನಲ್ಲಿ ನಿಮಗೆ 3 ಮೇನ್ಸ್ ಇರುತ್ತೆ. ಫಸ್ಟ್ ಮೇನು 1 ಮಾರ್ಕ್ ಕ್ವಶನ್. 1 ಮಾರ್ಕ್ ಕ್ವಶನಲ್ಲಿ 12 ಕ್ವಶನ್ಸ್ ಇರುತ್ತೆ. ದರ್ ವಿಲ್ ಬಿ 12 ಕ್ವಶನ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ವಿಲ್ ಬಿ ಕ್ಲಿಯರ್ಲಿ ಗಿವನ್. ಏನಂತ? ಆನ್ಸರ್ ದ ಫಾಲೋವಿಂಗ್ ಇನ್ ಅ ವರ್ಡ್, ಅ ಫ್ರೇಸ್ ಆರ್ ಅ ಸೆಂಟೆನ್ಸ್. ಸೊ 12 into 1, there will be 12 questions which carries 1 mark each. ಇಲ್ಲಿ ನೀವು ಕಲಿಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಚಾಪ್ಟರ್, ಪ್ರತಿಯೊಂದು ಪೋಮಲ್ಲಿ ಕೂಡ ಒಂದೊಂದು ಕ್ವಶನನ್ನು ಕೇಳ್ತಾರೆ. ಸೊ ನೀವು ಯಾವತ್ತು 1 ಮಾರ್ಕ್ ಕ್ವಶನ್ನಿಗೆ ಪ್ರಿಪೇರ್ ಆಗ್ತಿರೋ ಅದು 4 ಮಾರ್ಕ್ ಕ್ವಶನ್ಸ್ಗೆ ಹೆಲ್ಪ್ ಆಗುತ್ತೆ, 6 ಮಾರ್ಕ್ ಕ್ವಶನ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಪ್ರಿಪೇರಿಂಗ್ ಫಾರ್ 1 ಮಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನೀವು ಯಾವಾಗ ಒಂದೊಂದು ಮಾರ್ಕ್ ಕ್ವಶನ್ಸ್ಗೆ ಪ್ರಿಪೇರ್ ಆಗ್ತಿರೋ ಆವಾಗ ನಿಮಗೆ 4 ಮಾರ್ಕ್ ಕ್ವಶನ್ಸು ಈಸಿ ಆಗುತ್ತೆ, 6 ಮಾರ್ಕ್ ಕ್ವಶನ್ಸ್ ಕೂಡ ಈಸಿ ಆಗುತ್ತೆ. ಫಸ್ಟ್ ಪೋಮ್, ರೋಮಿಯೋ ಅಂಡ್ ಜೂಲಿಯಟ್ ಅನ್ನುವಂತಹ ಪೋಮ್ ಇಂದ ಫಸ್ಟ್ ಕ್ವಶನ್ ಕೇಳಿದ್ದಾರೆ. ವಾಟ್ ಡಸ್ ದ ಫ್ರೇಸ್ ನ್ಯೂಸ್ ನೋ ಸಜೆಸ್ಟ್ ಇನ್ ರೋಮಿಯೋ ಅಂಡ್ ಜೂಲಿಯಟ್? ಇಲ್ಲಿ ಈ ಪೋಮಲ್ಲಿ ರೋಮಿಯೋ ಒಂದಷ್ಟು ಕಾನ್ವರ್ಸೇಷನ್ ಹೇಳ್ತಾನೆ, ಜೂಲಿಯಟ್ ನೆಕ್ಸ್ಟ್ ಕಾನ್ವರ್ಸೇಷನ್ ಹೇಳ್ತಾರೆ. ಸೊ ಈ ನ್ಯೂಸ್ ನೋ ಅನ್ನುವಂಥದ್ದು ಯಾರು ಹೇಳಿರೋದು? ಇಟ್ ಈಸ್ ಟೋಲ್ಡ್ ಬೈ ಜೂಲಿಯಟ್. ನ್ಯೂಸ್ ನೋನ ರೋಮಿಯೋಗೆ ಕಂಪೇರ್ ಮಾಡ್ತಾಳೆ. ವೈ? ಇಟ್ಸ್ ಬಿಕಾಸ್ ಇಟ್ ಈಸ್ ದಿ ಇಂಟೆನ್ಸಿಟಿ ಆಫ್ ದ ಲವ್. ಅವಳ ಒಂದು ಗಾಢವಾದ ಪ್ರೀತಿ, ರೋಮಿಯೋ ಬಗ್ಗೆ ಇರುವಂತಹ ಗಾಢವಾದ ಪ್ರೀತಿಯನ್ನು ನ್ಯೂಸ್ ನೋಗೆ ಕಂಪೇರ್ ಮಾಡ್ತಾಳೆ. ನ್ಯೂಸ್ ನೋ ಇಸ್ ಆಲ್ಸೋ ಕಾಲ್ಡ್ ಎಸ್ ಪ್ಯೂರ್ ವೈಟ್ ನ್ಯೂಸ್ ನೋ. ಸೊ ನಿಮಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಸಮ್ಮರಿಯನ್ನು ಕಲ್ತ್ಕೊಂಡು ಯಾವ ಒಂದು ಪಾಯಿಂಟ್ ಸಿಗುತ್ತೆ ನಿಮಗೆ, ನ್ಯೂಸ್ ನೋ ಅಂತ ಬರ್ಬೋದು, ಅಥವಾ ರೇವನ್ ಅಂತ ಬರ್ಬೋದು, ಅಥವಾ ಇಥಿಯೋಪಿಯನ್ ಇಯರ್ ಅಂತ, ಜುವೆಲ್ ಅಂತ ಹೇಳ್ತಾನೆ ಅವನು. ಲೈಕ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಹೂ ಇಸ್ ಶೈನಿಂಗ್ ಲೈಕ್ ಎನ್ ಇಥಿಯೋಪಿಯನ್ ಜುವೆಲ್. ರೋಮಿಯೋ ಕಂಪೇರ್ ಮಾಡ್ತಾನೆ ದಟ್ ಜೂಲಿಯಟ್ ಲುಕ್ಸ್ ಲೈಕ್ ಅ ಸ್ನೋ ಅಮಾಂಗ್ಸ್ಟ್ ದ ಕ್ರೋಸ್. ಅವಳು ಒಂದು ಬಿಳಿ ಪಾರಿವಾಳ ಕಾಗೆಗಳ ನಡುವೆ ಇರುವಂತಹ ಹಾಗೆ ಕಾಣ್ತಿದ್ದಾಳೆ ಅಂತಲೂ ಕೂಡ ಕಂಪೇರ್ ಮಾಡ್ತಾನೆ. ಸೊ ಹಾಗೆ ನೀವು ಪ್ರತಿಯೊಂದು ಪಾಯಿಂಟನ್ನು ನೋಡ್ಕೊಂಡು ಬಂದು ಯು ಹ್ಯಾವ್ ಟು ಕನ್ಸಿಡರ್, ಯು ಹ್ಯಾವ್ ಟು ಮೇಕ್ ಯುವರ್ ಓನ್ 1 ಮಾರ್ಕ್ ಕ್ವಶನ್. ನೀವು ಆ ಒಂದು ಆನ್ಸರ್ಸ್ಗೆ, ಆ ಒಂದು ವರ್ಡ್ಗೆ ನೀವೇ 1 ಮಾರ್ಕ್ ಕ್ವಶನನ್ನು ಫ್ರೇಮ್ ಮಾಡ್ಕೋಬೇಕಾಗತ್ತೆ. ಸೊ ದ್ಯಾಟ್ಸ್ ಹೌ ಯು ಲರ್ನ್, ದ್ಯಾಟ್ಸ್ ಹೌ ಯು ಇಂಪ್ರೂವ್ ಯುವರ್ ಸೆಲ್ಫ್.
ನೆಕ್ಸ್ಟ್ ಇದು 2D ಇಂದ ಕೇಳುವಂತಹ ಕ್ವಶನ್ ಇದು. ಹೌ ಮಚ್ ಡಿಡ್ ದ ಫ್ರೆಂಚ್ ಗವರ್ನಮೆಂಟ್ ಡಿಮಾಂಡ್ ಇನ್ ದ ಲೆಸನ್ 2D? ರಿಮೆಂಬರ್ 2D ಲಿಯೋ ಟಾಲ್ಸ್ಟಾಯ್ ಬರೆದಿರುವಂತಹ ಚಾಪ್ಟರ್. ನೀವು ಆಥರ್ ಬಗ್ಗೆ ತಿಳ್ಕೊಬೇಕಾಗತ್ತೆ, ಪೋಯೆಟ್ ಬಗ್ಗೆ ತಿಳ್ಕೊಬೇಕಾಗತ್ತೆ, ಅದರ ಬ್ಯಾಕ್ಗ್ರೌಂಡ್ ಇರುತ್ತೆ, ಯಾಕೆ ಬರೆದ್ರು ಅದನ್ನು ಕೂಡ ತಿಳ್ಕೊಂಡ್ರೆ ಒಳ್ಳೆಯದು. ಮತ್ತು ಚಾಪ್ಟರ್ ಬಿಗಿನಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಪ್ರತಿಯೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳಿರುತ್ತೆ. ಕ್ಯಾರೆಕ್ಟರ್ ಬರ್ಬೋದು, ಇಯರ್ಸ್ ಕೇಳ್ಬೋದು, ಅಥವಾ ಬೇರೆ ಮತ್ತೊಂದು ಏನಾದರೂ ಕೇಳ್ಬೋದು ಇಂಪಾರ್ಟೆಂಟ್ ಪಾಯಿಂಟ್ಸ್. ನೀವು ಇದಕ್ಕೆ ಪ್ರತಿಯೊಂದನ್ನು ನೀವು ಅಂಡರ್ಲೈನ್ ಮಾಡಿಕೊಂಡು ನೀವೇ 1 ಮಾರ್ಕ್ ಕ್ವಶನನ್ನು ಪ್ರಿಪೇರ್ ಮಾಡಿಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಸೊ ಈ ಸಮ್ಮರಿ ಪ್ರಕಾರ ಮೊನಾಕೋ ಅನ್ನುವಂತಹ ಸಿಟಿಯಲ್ಲಿ ಕ್ರೈಮ್ ನಡೆಯುತ್ತೆ. ಆ ಒಂದು ಕ್ರೈಮ್ ಮಾಡಿದವನಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹೇಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಗಿಲೋಟಿನನ್ನು ತಂದು ಅವನ ತಲೆಯನ್ನು ಕಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಎಲ್ಲಿಂದ ತರಬೇಕು? ಮೊನಾಕೋ ಅನ್ನುವ ಸಿಟಿಯಲ್ಲಿ ಗಿಲೋಟಿನ್ ಇರಲ್ಲ. ಸೊ ಅವರು ಲೆಟರನ್ನು ಬರೆದು ಫ್ರೆಂಚ್ ಗೌರ್ಮೆಂಟಿಗೆ ಕಳಿಸ್ತಾರೆ. ಸೊ ಫ್ರೆಂಚ್ ಗೌರ್ಮೆಂಟು ಗಿಲೋಟಿನ್ಗೆ ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ? ಗೌರ್ಮೆಂಟ್ ಡಿಮ್ಯಾಂಡೆಡ್ ಇನ್ ದ ಲೆಸನ್ ಎಷ್ಟು ಮನಿಯನ್ನು ಡಿಮ್ಯಾಂಡ್ ಮಾಡ್ತಾರೆ ಅಂದರೆ ದ ಡಿಮ್ಯಾಂಡ್ 16,000 ಫ್ರಾಂಕ್ಸ್. ರಿಮೆಂಬರ್ ದಿಸ್, ದೇ ಡಿಮ್ಯಾಂಡ್ 16,000 ಫ್ರಾಂಕ್ಸ್. ಯಾಕೆ? ಗಿಲೋಟಿನನ್ನು ತಂದು ಆ ಕ್ರಿಮಿನಲ್ ಹೆಡ್ನ ಕಟ್ ಮಾಡೋದಕ್ಕೆ. ಇದು ಫ್ರೆಂಚ್ ಗೌರ್ಮೆಂಟ್. ಇದು ಫ್ರೆಂಚ್ ಗೌರ್ಮೆಂಟು 16,000 ಡಿಮ್ಯಾಂಡ್ ಮಾಡಿದ್ದಕ್ಕೆ ನೆಕ್ಸ್ಟ್ ಮೊನಾಕೋ ಸಿಟಿಯವರು ಏನು ಮಾಡ್ತಾರೆ ಅಂತಂದರೆ, ದೇ ವಿಲ್ ರೈಟ್ ಎ ಲೆಟರ್ ಟು ಇಟಲಿ ಗವರ್ಮೆಂಟ್. ಇಟಲಿಯವರು ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ? ದೇ ಡಿಮ್ಯಾಂಡ್ 12,000. ಕೀಪ್ ದಿಸ್ ಇನ್ ಮೈಂಡ್. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎರಡೂ ಕೂಡ ಜಾಸ್ತಿ ಆಯಿತು. ಹಾಗಾಗಿ ಅವರು ಪ್ರಿಸನರ್ನ ಪನಿಷ್ ಮಾಡೋದಕ್ಕೆ ಒಂದು ಪ್ರಿಸನ್ನ ಕಟ್ಟಿಸಿ ಅದಕ್ಕೆ ಒಬ್ಬನ ನೇಮಕ ಮಾಡ್ತಾರೆ. ನೇಮಕ ಮಾಡಾದ್ಮೇಲೆ ಕೊನೆಗೆ ಇದು ಕೂಡ ಜಾಸ್ತಿ ಆಯಿತು. ನೇಮಕ ಮಾಡಿ ಅವ್ನಿಗೆ ಏನೇನೆಲ್ಲ ಸವಲತ್ತನ್ನ ಕೊಡ್ತಾ ಇದ್ದಾರೆ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ದೇ ಡಿಸೈಡ್ ಟು ಗಿವ್ ಹಿಮ್ 600 ಫ್ರಾಂಕ್ಸ್. ಕೊನೆಯಲ್ಲಿ 600 ಫ್ರಾಂಕ್ಸ್ನ ಕೊಟ್ಟು ಅವನಿಗೆ ಪೆನ್ಷನ್ ಥರ ಕೊಟ್ಟು ಕಳಿಸೋದಕ್ಕೆ ತೀರ್ಮಾನ ಮಾಡ್ತಾರೆ. ಸೊ ದಿಸ್ ಈಸ್ ದ ಸಮ್ಮರಿ. ಯು ಹ್ಯಾವ್ ಟು ನೋ ಎವ್ರಿಥಿಂಗ್. ಯಾವ ಒಂದು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ, ಯಾವ ಸಿಟಿ, ಎಷ್ಟು ಜನ ಆರ್ಮಿ ಇದ್ದರು, ಎಷ್ಟು ಜನ ಪಾಪ್ಯುಲೇಷನ್ ಇತ್ತು, ಏನು ಕ್ರೈಮ್ ನಡೀತು, ಏನು ಡಿಸೈಡ್ ಮಾಡ್ತಾರೆ, ಹೇಗೆ ಡಿಸೈಡ್ ಮಾಡ್ತಾರೆ, ಯಾವ ಗೌರ್ಮೆಂಟಿಗೆ ಬರೆದ್ರು, ಫ್ರೆಂಚ್ ಗೌರ್ಮೆಂಟ್, ಇಟಲಿ ಗೌರ್ಮೆಂಟ್, ಅವನಿಗೆ ಕೊಟ್ಟಂತಹ ಸವಲತ್ತು, ಕೊನೆಗೆ ಆಗುವಂತಹ ಒಂದು ಬದಲಾವಣೆ. ಸೊ ಇಷ್ಟು ಕೂಡ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಯಾವ ಸಿ, ಮೆಡಿಟರೇನಿಯನ್ ಸಿ, ಅದು ಕೂಡ ಕೌಂಟ್ ಆಗುತ್ತೆ. ಸೊ ಪ್ರತಿಯೊಂದು ಮೈನ್ಯೂಟ್ ಪಾರ್ಟಿಕಲ್ಸ್ನ ನೀವು ನೋಡಿಕೊಂಡು ಅದಕ್ಕೆ ನೀವೇ ಕ್ವಶನ್ನ ಫ್ರೇಮ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, 1 ಮಾರ್ಕ್ಗೆ ನೀವು ಯಾವಾಗ ಪ್ರಿಪೇರ್ ಆಗ್ತೀರಾ 4 ಮಾರ್ಕ್ ಮತ್ತು 6 ಮಾರ್ಕ್ ತುಂಬ ಈಸಿ ಆಗುತ್ತೆ. ಥರ್ಡ್ ಒನ್, whom does the word bows refer to in on children? ಇದು ಪದ್ಯ, ಪೋಮ್. ಆನ್ ಚಿಲ್ಡ್ರನ್ ಅಲ್ಲಿ ಬೋವ್ಸ್ ಅಂತ ಕರೆಯೋದು ಪೇರೆಂಟ್ಸನ್ನ, ಆರ್ಚರ್ ಅಂತ ಕರೆಯೋದು ಗಾಡನ್ನ, ಆರೋಸ್ ಅಂತ ಕರೆಯೋದು ಚಿಲ್ಡ್ರನ್ನ. ಏನಕ್ಕೆ ಈ ಒಂದು ಕಾನ್ಸೆಪ್ಟಿಗೆ ಬರ್ತಾರೆ ಅಂತಂದರೆ, ಆರ್ಚರ್ ಇಸ್ ದ ಗಾಡ್, ಬೋವ್ ಆರ್ ಪೇರೆಂಟ್ಸ್ ಆ್ಯಂಡ್ ಆರೋಸ್ ಆರ್ ಚಿಲ್ಡ್ರನ್. ಸೊ ಆ ಒಂದು ಬಿಲ್ಲನ್ನು ಬಿಟ್ಟಾಗ ಎಲ್ಲಿ ಹೋಗಿ ರೀಚ್ ಆಗಬೇಕು ಅಂತ ಹೇಳಿದ್ರೆ ಒಂದು ಡೆಸ್ಟಿನಿ ಇರುತ್ತೆ. ಆ ಡೆಸ್ಟಿನೇಷನ್ಗೆ ಬಿಡುವಂಥವನು ದೇವರಾಗಿರ್ತಾನೆ. ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ವೇರ್ ವಾಸ್ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಬೈ ವಂದನಾ ಶಿವ? ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸಿಗೆ ನಾನು ಹೇಳ್ತಾ ಇದ್ದೀನಿ, ಎವ್ರಿಥಿಂಗ್ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಈ ಒಂದು ಚಾಪ್ಟರ್ ವಂದನಾ ಶಿವ ಏನು ಬರೆದಿದ್ದಾರೆ, ಎವ್ರಿಥಿಂಗ್ ಐ ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಈ ಚಾಪ್ಟರ್ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ನೀವು ಈ ಚಾಪ್ಟರನ್ನು ಡೀಟೇಲ್ ಆಗಿ ಓದಬೇಕಾಗುತ್ತೆ. ಪ್ರತಿಯೊಂದು ಇಯರ್, ಪ್ರತಿಯೊಂದು ಕ್ಯಾರೆಕ್ಟರ್, ಪ್ರತಿಯೊಂದು ಕಾನ್ಸೆಪ್ಟನ್ನ ನೀವು ಏನು ನೋಡ್ತೀರಾ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ಕ್ವಶನ್, ಆ ಒಂದು ಚಾಪ್ಟರಿಂದ ಕ್ವಶನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ನವಧಾನ್ಯ ಫಾರ್ಮ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ಯಾವ ಇಯರಲ್ಲಿ ಸ್ಟಾರ್ಟ್ ಮಾಡಿದ್ರು? ದೆರ್ ಆರ್ 3 or 4 years ವಿಚ್ ಇಸ್ ಡಿಸ್ಕಸ್ಡ್ ಇನ್ ದ ಚಾಪ್ಟರ್. ಫಸ್ಟ್ ಇಯರ್ ಬಂದು 1970s, ಅಲ್ಲಿ ಪೆಸೆಂಟ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು 1977 ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು 1994, ಆ 1994 ನವಧಾನ್ಯ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. ಯಾವ ಪ್ಲೇಸಲ್ಲಿ, ಇಲ್ಲಿ ಕೇಳಿರೋದೇನು ಯಾವ ಇಯರ್ಲಿ ಅಂತಲ್ಲ, ವೇರ್ ವಾಸ್, ಯಾವ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡಿದ್ರು ಅನ್ನೋದು. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದೂನ್ ವ್ಯಾಲಿ. ದೂನ್ ವ್ಯಾಲಿ ಅನ್ನುವಂತಹ ಪ್ರದೇಶದಲ್ಲಿ, ಉತ್ತರಾಖಂಡ್ ರಾಜ್ಯದಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದರೆ 1994. ಸೊ ಈ ಥರ ನೀವು ಇಯರ್ಸ್ ಅಥವಾ ಕ್ಯಾರೆಕ್ಟರ್ಸ್, ಬಚನಿ ದೇವಿ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಬರ್ತಾರೆ, ರವೀಂದ್ರನಾಥ್ ಬರ್ತಾರೆ, ರವೀಂದ್ರನಾಥ್ ಟ್ಯಾಗೋರ್ ಬರ್ತಾರೆ. ಈ ಒಂದು ಕ್ಯಾರೆಕ್ಟರ್ಸ್ಗಳು ಯಾಕೆ ಇಂಪಾರ್ಟೆಂಟ್, ಹೌ ಇಟ್ ಈಸ್ ರಿಲೇಟೆಡ್ ಇನ್ ದ ಚಾಪ್ಟರ್ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್,
Who is the gallant lover in the play A Sunny Morning? ಈ ಚಾಪ್ಟರ್ A Sunny Morning ಕಾನ್ವರ್ಸೇಷನ್ ಡೈಲಾಗ್ ಫಾರ್ಮಲ್ಲಿ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಈ ಚಾಪ್ಟರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ರಿಪೋರ್ಟ್ ದ ಫಾಲೋವಿಂಗ್ ಅಂತ ಹೇಳಿಬಿಟ್ಟು ಇಂಡೈರೆಕ್ಟ್ ಸ್ಪೀಚನ್ನು ರಿಪೋರ್ಟ್ ದ ಫಾಲೋವಿಂಗ್ ಅನ್ನೋದನ್ನು ಕೇಳ್ತಾರೆ ನಿಮಗೆ 5 ಮಾರ್ಕ್ಸ್ಗೆ. ಸೊ ಫ್ರಮ್ ದ್ಯಾಟ್ ಪರ್ಸ್ಪೆಕ್ಟಿವ್ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. Who is the gallant lover? Gallant lover is none other than Don Gonzalo. Don Gonzalo ಅನ್ನುವಂತಹ ಒಬ್ಬ ವ್ಯಕ್ತಿ ಗ್ಯಾಲೆಂಟ್ ಲವರ್. ಯು ಕ್ಯಾನ್ ಎಕ್ಸ್ಪೆಕ್ಟ್, ನಿಮಗೆ ಇನ್ನೊಂದು ಕ್ವಶನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಿನೇಷನ್ ಅಲ್ಲಿ. ಹೂ ಇಸ್ ಕಾಲ್ಡ್ ದ ಸಿಲ್ವರ್ ಮೇಡನ್? ಸಿಲ್ವರ್ ಮೇಡನ್ ಇಸ್ ನನ್ ಅದರ್ ದ್ಯಾನ್ ಡೊನಲೋರಾ. ಸಿಲ್ವರ್ ಮೇಡನ್ ಇಸ್ ನನ್ ಅದರ್ ದ್ಯಾನ್ ಡೊನಲೋರಾ. ಸೊ ಹಾಗೆ ಕ್ವಶನ್ಸನ್ನ ನೀವೇ ಫ್ರೇಮ್ ಮಾಡ್ತಾ ಹೋಗಿ. Next one is from poem When You Are Old, written by W.B. Yeats. Pilgrim soul means the soul. ಆವಾಗಲೇ ಹೇಳಿದ್ದೆ ಆಪ್ಷನ್ಸ್ ಇರುತ್ತೆ. ಆಪ್ಷನ್ ಕೊಟ್ಟಿರುವಂತಹ ಒಂದು ಕ್ವಶನ್ ಅಲ್ಲಿ ನೀವು ಆನ್ಸರ್ಸ್ನ ಬರಿಬೇಕಾಗತ್ತೆ. ಇದರ್ ದಿಸ್ ಆರ್ ದಿಸ್ ಆರ್ ದಿಸ್. ನೀವು ಆನ್ಸರ್ಸನ್ನು ಬರಿಬೇಕು. ನೀವು ಖಾಲಿ ಈ ಒಂದು ನಂಬರ್ನ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಸೊ ವಾಟ್ ಈಸ್ ದ ಪಿಲ್ಗ್ರಿಮ್ ಸೋಲ್? ದಿಸ್ ಕ್ವಶನ್ ಇಸ್ ಅ ಡೈರೆಕ್ಟ್ ಕ್ವಶನ್ from the textbook. Pilgrim soul refers to which is immortal. According to the poem When You Are Old, pilgrim soul anta helidre immortal. Next one. Who was felicitated as the best poet of his times in The Gardener? P. Lankesh avaru bardiruvanತಹ chapter. So who was felicitated as the best poet here? Tammanna. So Tammanna was felicitated as the best poet of his times. ಈ ಒಂದು ಚಾಪ್ಟರ್ ಅಲ್ಲಿ ನೀವು ರೈವಲ್ ಕ್ಯಾರೆಕ್ಟರ್ ಯಾರು ಅಂತ ಹೇಳಿದ್ರೆ ಬಸವಯ್ಯ. ಅವನು ಎಷ್ಟು ಎಕರ್ ಓನ್ ಮಾಡಿದ್ದ? 800 acres. ಅವನು ಮಾಡಿರುವಂತಹ ಕಷ್ಟಗಳೇನು, ಕೊಟ್ಟಿರುವಂತಹ ಕಷ್ಟಗಳೇನು ತಮ್ಮಣ್ಣನಿಗೆ? ತಮ್ಮಣ್ಣ ಎಷ್ಟು ಎಕರ್ಸ್ ಓನ್ ಮಾಡಿದ್ದ? ಹಿ ಓನ್ಡ್ 1000 acres. ಯಾಕೆ ಒಂದು ಹೆಲ್ದಿ ಕಾಂಪಿಟೇಷನ್ ರೈವಲ್ರಿ ಆಗಿ ಕನ್ವರ್ಟ್ ಆಗುತ್ತೆ ಲೇಟರ್? ಯಾಕೆ ಅಂದರೆ 200 acres ಆಫ್ ಗ್ಯಾಪ್. ಈ ಒಂದು 200 acres ಇಂದ ರೈವಲ್ರಿ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ ತಮ್ಮಣ್ಣ ಪೋಮ್ಸ್ ಅಥವಾ ಹಾಡನ್ನು ಹಾಡೋದಕ್ಕೆ ತೀರ್ಮಾನ ಮಾಡ್ತಾನೆ? ಆ ಹಾಡುಗಳು ಯಾವುದ್ರ ಬಗ್ಗೆ ಇರುತ್ತೆ? ಕೊನೆಗೆ ತಮ್ಮಣ್ಣ ಏನಾಗ್ತಾನೆ, ಬಸವಣ್ಣ ಏನಾಗ್ತಾನೆ ಅನ್ನುವಂತಹ ಒಂದು ಚಾಪ್ಟರ್ ಇದು. 8th one, it is from the poem To the Foot from Its Child. ಪೆಬ್ಲೋ ನೆರೂಡಾ ಅನ್ನುವಂತಹ ಒಬ್ಬ ಪೋಯೆಟ್ ಬರೆದಿರುವಂತಹ ಪೋಮ್ ಇದು. ಅಗೈನ್ ದೇರ್ ಆರ್ ಆಪ್ಷನ್ಸ್ ಹಿಯರ್. ಚೂಸ್ ದ ರೈಟ್ ಆಪ್ಷನ್. Dash is condemned to live in a shoe suggested that the foot is a prisoner, a criminal, forced to give up its dreams. The right answer is a prisoner. A prisoner is condemned. A shoe, a foot. Foot ನಮ್ಮ ಒಂದು ಪಾದ ಪ್ರಿಸನರ್ ಆಗಿ ಕಂಪೇರ್ ಮಾಡಿದ್ದಾರೆ. 9th one, which is the most astounding invention of man according to Borges. Again, this chapter, ಈ ಚಾಪ್ಟರ್ ಇಂಟರ್ವ್ಯೂ ಫಾರ್ಮ್ ಅಲ್ಲಿ ಇದೆ. ಇದು ಕೂಡ ರಿಪೋರ್ಟ್ ದ ಫಾಲೋವಿಂಗ್ ಆರ್ ರಿಪೋರ್ಟೆಡ್ ಸ್ಪೀಚ್ಗೆ 5 ಮಾರ್ಕ್ಸ್ಗೆ ಕೇಳಬಹುದಾದಂತಹ ಒಂದು ಚಾಪ್ಟರ್. ಸೊ ರೀಡ್ ದಿಸ್ ಚಾಪ್ಟರ್ ಥರೋಲಿ. Which is the most astounding invention? It is none other than book. So book or books are called astounding invention. Borges ಅನ್ನುವಂತಹ ವ್ಯಕ್ತಿ who is almost 80 years old believes that books are the best astounding invention. Japan and Brazil through a traveler's eye. ಈ ಒಂದು travelogue. So what is a man's telephone receiver in the lesson Japan and Brazil through a traveler's eye? ರಿಸೀವರ್, ಟೆಲಿಫೋನ್ ರಿಸೀವರ್ ಏನಾಗಿರುತ್ತೆ ಒಬ್ಬ ಮನುಷ್ಯನಿಗೆ? ಅದು ಇಟ್ ಈಸ್ ಇಸ್ ಕ್ಯಾಸಲ್. CA ಅವನ ಅರಮನೆ ಆಗಿರುತ್ತೆ. ಅಷ್ಟು ಅವನು ಲಿಬರ್ಟಿಯಾಗಿ ಮಾತಾಡ್ಬೋದು. ಈ ಒಂದು ಚಾಪ್ಟರ್ ಅಲ್ಲಿ ತುಂಬಾನೇ ಟಾಪಿಕ್ಸ್ ಇದೆ. ಯಾವ ಒಂದು ಪ್ಲೇಸಲ್ಲಿ, ಜಪಾನ್ ಅನ್ನುವಂತಹ ಪ್ಲೇಸಲ್ಲಿ ಏನು ಇಂಪಾರ್ಟೆನ್ಸ್ ಇದೆ? ಸೂಪ್ ಆಗಿರ್ಬೋದು, ಅವರು ಬೋವಿಂಗ್ ಸ್ಟೈಲ್ ಇರ್ಬೋದು, ಅವರ ಶೈಲಿ ಇರ್ಬೋದು, ಅವರ ಕಲ್ಚರ್ ಇರ್ಬೋದು. ನೆಕ್ಸ್ಟು ಅಲ್ಲಿರುವಂತಹ ನಾರಾ ಅನ್ನುವಂತಹ ಪ್ಲೇಸಲ್ಲಿ
ಡೀರ್ ಜಿಂಕೆ ಹೇಗೆ ಆಥರ್ ಹತ್ರ ಬಂದು ಫೂಡನ್ನು ಕಿತ್ಕೊಂಡು ಹೋಗುತ್ತೆ, ಅಲ್ಲಿ ಟೋಕಿಯೋ ಮತ್ತು ಇನ್ನೊಂದು ಸಿಟಿಯ ನಡುವೆ ಕಂಡಕ್ಟರ್ಸ್ಗಳು ಟಿಕೆಟನ್ನು ಹೇಗೆ ಕಲೆಕ್ಟ್ ಮಾಡ್ತಾರೆ, ಹೇಗೆ ಚೆಕ್ ಮಾಡ್ತಾರೆ ಅನ್ನುವಂಥ ಒಂದು ದೃಶ್ಯ ಇರ್ಬೋದು. ಇದನ್ನೆಲ್ಲ ನೀವು ಕೂಲಂಕುಷವಾಗಿ ನೋಡಿಕೊಂಡು ಪ್ರತಿಯೊಂದು ಟಾಪಿಕ್ ಮೇಲೆ ಕ್ವಶನ್ನ ನೀವು ಫ್ರೇಮ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್, ಎಕ್ಸ್ಪ್ಯಾಂಡ್ POP. ಚಿನ್ನುವ ಅಚಿವೆ ಬರೆದಿರುವಂತಹ ದ ವೋಟರ್ ಅನ್ನುವ ಚಾಪ್ಟರ್ ಇಂದ ಈ ಕ್ವಶನ್ ಅನ್ನು ಕೇಳಿದರೆ, ದೇರ್ ಆರ್ ಟೂ ಪಾರ್ಟೀಸ್, PAP and POP. What is POP? It is Progressive Organization Party. Progressive Organization Party. PAP ಅಂದ್ರೆ ಏನು? People's Alliance Party. People's Alliance Partyಯ ಮುಖ್ಯಸ್ಥ ಯಾರು? ಮಾರ್ಕಸ್ ಈಬೆ. POP ಮಡೂಕ. ಸೊ ಹೀಗೆ ಮಾರ್ಕಸ್ ಈಬೆ ರೈಟ್ ಹ್ಯಾಂಡ್, ಬಲಗೈ ಬಂಟ ಅಥವಾ ಹೆಲ್ಪಿಂಗ್ ಹ್ಯಾಂಡ್ ಯಾರು ಅಂತ ಹೇಳಿದ್ರೆ ರೂಫಸ್ ಒಕೀಕೆ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ತುಂಬಾನೇ ಕ್ವಶನ್ಸ್ ಕೇಳ್ಬೋದು. ಮಾರ್ಕಸ್ ಈಬೆ ಒಂದು ಮನೆಯನ್ನ ಕಟ್ತಾನೆ, ಆ ಮನೆಗೆ ನಾಮಕರಣ ಮಾಡ್ತಾನೆ, ಮನೆಗೆ ಹೆಸರಿಡ್ತಾನೆ, ಏನು ಅಂತ ಹೇಳಿದ್ರೆ ಉಮೋಫಿಯಾ ಮ್ಯಾನ್ಷನ್. ಉಮೋಫಿಯಾ ಅನ್ನುವಂಥದ್ದು ನೈಜೀರಿಯಾದಲ್ಲಿ ಇರುವಂತಹ ಒಂದು ಪ್ಲೇಸ್. ಉಮೋಫಿಯಾ ಪ್ರಾಂತ್ಯದಲ್ಲಿ ಪಾರ್ಟಿ ಎಲೆಕ್ಷನ್ಸ್ ನಡೀತಿರುತ್ತೆ. ಎಲೆಕ್ಷನ್ ಅನ್ನ ಇಂದಿನ ದಿನಗಳ ಬಗ್ಗೆ ನಡೆದಿರುವಂತಹ ಒಂದು ಘಟನೆಯನ್ನ ಚಿನ್ನುವ ಅಚಿವೆ ದ ವೋಟರ್ ಅನ್ನುವಂತಹ ಚಾಪ್ಟರ್ ಅಲ್ಲಿ ತಿಳಿಸಿದ್ದಾರೆ ರೀಡರ್ಸ್ಗೆ. 12th question. 12th, what does the bicycle represent where there is a wheel ಅನ್ನುವಂತಹ ಚಾಪ್ಟರ್ ಇದು. ಪಿ ಸಾಯಿನಾಥ್ ಬರೆದಿದ್ದಾರೆ. What does the bicycle represent for the rural women? ರಿಮೆಂಬರ್, ಈ ಒಂದು ಚಾಪ್ಟರ್ ಅಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಬರ್ತಾರೆ. ಕಣ್ಣಮ್ಮಾಲ್ ಇರ್ಬೋದು, ಮುತ್ತುಭಾಸ್ಕರನ್ ಇರ್ಬೋದು, ಶೀಲಾರಾಣಿ ಚುನ್ಕಟ್ ಇರ್ಬೋದು, ಮತ್ತೊಬ್ರು ಇರ್ಬೋದು. ತುಂಬ ಕ್ಯಾರೆಕ್ಟರ್ಸ್ ಬರ್ತಾರೆ. ಅವರೆಲ್ಲ ಹೇಗೆ ರಿಲೇಟೆಡ್ ಆಗಿರ್ತಾರೆ ಒಬ್ರಿಗೆ. ಮತ್ತೆ ಸೈಕಲ್ ಅನ್ನುವಂಥದ್ದು ವಿಮೆನ್ಗೆ, ರೂರಲ್ ವಿಮೆನ್ಗೆ ಏನು ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ರೆಪ್ರೆಸೆಂಟ್ಸ್ ಫ್ರೀಡಮ್. ರಿಮೆಂಬರ್, ಪುಡುಕೊಟ್ಟೈ ಎನ್ನುವಂತಹ ವಿಲೇಜ್ ಎಲ್ಲಿರೋದು? ತಮಿಳುನಾಡಲ್ಲಿ. ಅಲ್ಲಿ ನಡೆದಂತಹ ಒಂದು ಟ್ರಾನ್ಸ್ಫಾರ್ಮೇಷನ್, ಅಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ಸ್ಫೂರ್ತಿ ಆಗಿರುತ್ತೆ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ. ವಿಮೆನ್, ಮಹಿಳೆಯರು ಹೇಗೆ ಸಾಧನೆ ಮಾಡಿದ್ರು. ಸೈಕಲ್ ಕಲಿಯುವಂಥದ್ದು ಇವತ್ತಿನ ದಿನಗಳಲ್ಲಿ ಸಾಧನೆ ಇಲ್ಲದೆ ಇರ್ಬೋದು, ಬಟ್ 1991ನಲ್ಲಿ ಪಿ ಸಾಯಿನಾಥ್ ಹೋದಾಗ ಪಿ ಸಾಯಿನಾಥ್ ಅವರು ಬರೀತಾರೆ, ಇಟ್ ವಾಸ್ ಅ ಡ್ರಾಸ್ಟಿಕಲ್ ಚೇಂಜ್, ಇಟ್ ವಾಸ್ ಅ ರಾಡಿಕಲ್ ಮೂವ್ಮೆಂಟ್. ಸೊ 12 ಕ್ವಶನ್ಸನ್ನು ನಾವಿಲ್ಲಿ ಸಾಲ್ವ್ ಮಾಡಿದ್ದೀವಿ. ರಿಮೆಂಬರ್ ಒನ್ ಥಿಂಗ್, ನೀವು ಈ 12 ಕ್ವಶನ್ಸನ್ನು ಒಂದೇ ಸಾರಿ ಒಂದು ಮೇನಲ್ಲಿ ಬರೀದೇ ಇದ್ರೂ ನೆಕ್ಸ್ಟ್ ಬರೆಯುವಾಗ ಒಂದು ಮೇನ್ ನಂಬರ್ 1 ಅಂತ ಇರುತ್ತೆ, ಆ ಮೇನ್ ನಂಬರ್ನ ಹಾಕಿ ದಯವಿಟ್ಟು ಕರೆಕ್ಟ್ ಕ್ವಶನ್ ನಂಬರ್ನ ಬರೀಬೇಕಾಗತ್ತೆ ನೀವು. ಬಟ್ ಎಲ್ಲೇ ಬರೆದ್ರು ಸಹ ಮಿಡ್ಲಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಐ ಡೋಂಟ್ ಸಜೆಸ್ಟ್ ಯು ಟು ರೈಟ್ ಫಸ್ಟ್ 4 questions in one page, next 4 questions in middle page and the last 4 questions in the last page. Don't write it. ಬಟ್ ನಿಮ್ಗೆ ಎಲ್ಲೋ ಒಂದು ಕಡೆ ಕೇಳಿರುವಂಥ 12 ಕ್ವಶನ್ಸ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಿಮಗೆ ಜ್ಞಾಪಕ ಶಕ್ತಿ ಜಾಸ್ತಿಯಾಗಿ ಜ್ಞಾಪಕಕ್ಕೆ ಬಂತು ನಿಮಗೆ ಅಂತ ಹೇಳಿದ್ರೆ, ಕೊನೆಯಲ್ಲಿ ಬರೆದ್ರು ಸಹ ಚಿಂತೆ ಇಲ್ಲ, ಆದರೆ ಮೇನ್ ನಂಬರನ್ನು ಹಾಕೋದಕ್ಕೆ ಮರಿಬೇಡಿ. ಮೇನ್ ನಂಬರ್ 1 ಕರೆಕ್ಟ್ ಕ್ವಶನ್ ನಂಬರ್ ಹಾಕಬೇಕಾಗತ್ತೆ. 1 to 12 ಯಾವ ಕ್ವಶನ್ ಬರಿತಾ ಇದ್ದೀರಾ ಅದೇ ಕ್ವಶನ್ ನಂಬರನ್ನು ಹಾಕಬೇಕಾಗತ್ತೆ. ಆ್ಯಂಡ್ ಕ್ವಶನ್ ನಂಬರ್ಸ್ ಆರ್ ನಾಟ್ ರಿಪೀಟೆಡ್. ಕ್ವಶನ್ ನಂಬರ್ 1 ಇಂದ ಸ್ಟಾರ್ಟ್ ಆದರೆ 35ವರೆಗೂ ಹೋಗುತ್ತೆ. ಯಾವ ಕ್ವಶನ್ ನಂಬರ್ ಕೂಡ ರಿಪೀಟ್ ಆಗಲ್ಲ. ಫಾರ್ ಇನ್ಸ್ಟೆನ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಮೇನ್ ನಂಬರ್ 1. ಮೇನ್ ನಂಬರ್ 2 ಅಲ್ಲಿ ಮತ್ತೆ ಅಗೇನ್ 1, 2, 3 ಅಂತ ಸ್ಟಾರ್ಟ್ ಆಗಲ್ಲ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 13, 14 and 15. ಸೊ ಕೀಪ್ ದಿಸ್ ಇನ್ ಮೈಂಡ್. ನೀವು ಯಾವಾಗ ಕ್ವಶನ್ ನಂಬರ್ ಬರಿತೀರಾ ನಿಮಗೆ ಅದೇ ಸೇಮ್ ಕ್ವಶನ್ ನಂಬರನ್ನು ಬರೆದು ಅದಕ್ಕೆ ಆನ್ಸರ್ ಬರೀರಿ. ನೀವು 1 ಮಾರ್ಕಲ್ಲಿ ಕೂಡ ಆನ್ಸರ್ ಮಾಡ್ಬೋದು, ಒಂದು ಫ್ರೇಸಲ್ಲಿ ಕೂಡ ಆನ್ಸರ್ ಮಾಡ್ಬೋದು, ಒಂದು ಕಂಪ್ಲೀಟ್ ಸೆಂಟೆನ್ಸಲ್ಲಿ ಕೂಡ ಆನ್ಸರ್ ಮಾಡ್ಬೋದು. ಅದು ಖಾಲಿ 1 ಮಾರ್ಕಿಗೆ ಮಾತ್ರ. ಲೆಟ್ ಅಸ್ ಮೂವ್ ಟು ಮೇನ್ ನಂಬರ್ 2 ಹಿಯರ್. ಸೊ ಮೇನ್ 2 ಏನು ಹೇಳುತ್ತೆ? ಆನ್ಸರ್ ಎನಿ 8. ದೆರ್ ವಿಲ್ ಬಿ 10 questions. 2 questions ವಿಲ್ ಬಿ ಆಪ್ಷನಲ್. 10 ಕ್ವಶನ್ಸ್ ಇರುತ್ತೆ. 10 ಕ್ವಶನ್ಸಲ್ಲಿ ಯಾವುದಾದ್ರೂ ನೀವು 8 ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಆನ್ಸರ್ ಎನಿ 8 of the following questions, choosing at least 2 from poetry. ನೀವು 2 ಕ್ವಶನ್ಸನ್ನ ಕಂಪಲ್ಸರಿಯಾಗಿ ಪೋಮಿಂದ ಬರೀಲೇಬೇಕು. ನಾನು ನೋಡಿದ ಮಟ್ಟಕ್ಕೆ ನೀವು ಆಪ್ಷನ್ಸ್ನ ನೀವು ಪೋಯಟ್ರಿಯಿಂದ ಚೂಸ್ ಮಾಡಲಿಲ್ಲ ಅಂದ್ರೂ ವಿಧಿ ಇರಲ್ಲ, ನೀವು ಮಾಡಲೇಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ರೈಟ್ ಆರ್ ಅಟೆಂಪ್ಟ್ 2 questions ಕಂಪಲ್ಸರಿಲಿ ಫ್ರಮ್ ಪೋಯಟ್ರಿ. ಎಷ್ಟು
ವರ್ಡ್ಸಲ್ಲಿ ಬರಿಬೇಕು ಅಂತ ಹೇಳಿದ್ರೆ 80 to 100 ವರ್ಡ್ಸ್. ಸರ್ ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ಬರಿತಿರುವಂಥದ್ದು 80 ಅಥವಾ 100 ವರ್ಡ್ಸಲ್ಲಿ ಬರೆದಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ? ಶುಡ್ ವಿ ಸಿಟ್ ಆ್ಯಂಡ್ ಕೌಂಟ್ ದ ವರ್ಡ್ಸ್? ಡೋಂಟ್ ಡೂ ಇಟ್. ನೀವು ಕೌಂಟ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಹೇಗೆ ಗೊತ್ತಾಗುತ್ತೆ? ನಿಮಗೆ ಒಂದು ಲೈನಲ್ಲಿ 6 or 7 ವರ್ಡ್ಸ್, 6 ಅಥವಾ 7 ವರ್ಡ್ಸ್ ಅಥವಾ 8 ಅಥವಾ 10 ವರ್ಡ್ಸ್ ಕೂಡ ಫಿಟ್ ಮಾಡ್ಬೋದು. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಥಿಂಕ್ ಅಟ್ಲೀಸ್ಟ್ ಒಂದು 6 to 7 ಲೈನ್ಸ್ ಬರೆದ್ರೆ ನೀವು ಒಂದು 80ರಿಂದ 100 ವರ್ಡ್ಸ್ ಬರೆದಿರ್ಬೋದು ಅನ್ನುವಂತಹ ಒಂದು ಅಂದಾಜು ಸಿಗುತ್ತೆ ನಿಮಗೆ. ಸೊ ಡೋಂಟ್ ರೈಟ್ ಮೋರ್ ದೆನ್ ಹಾಫ್ ಅ ಪೇಜ್. ಕೆಲವೊಂದು ಕ್ವಶನ್ಸ್ಗೆ 1.5 ಪೇಜ್ ಬರೀತಾರೆ, ಕೆಲವೊಂದು ಕ್ವಶನ್ಸ್ಗೆ 2 ಲೈನ್ ಬರೀತಾರೆ. ಡೋಂಟ್ ಡೂ ಇಟ್. ನಾವು ಕ್ವಶನ್ ನಂಬರ್ 13. ಸೊ ಇಲ್ಲಿ 4 ಮಾರ್ಕ್ಸ್ಗೆ ಬರಿತಿದ್ದೀವಿ. ಯು ಹ್ಯಾವ್ ಟು ಆನ್ಸರ್ ಎನಿ 8 for 4 marks which will come up to 32 marks. ಪ್ರೀವಿಯಸ್ ಸೆಕ್ಷನಲ್ಲಿ 12 ಮಾರ್ಕ್ಸ್ ಇರುತ್ತೆ. 12 ಮಾರ್ಕ್ಸಲ್ಲಿ ನೀವು ಸಮ್ಮರಿಯನ್ನು ತಿಳ್ಕೊಂಡಿದ್ರೆ ಅಟ್ಲೀಸ್ಟ್ 6 to 7 ಮಾರ್ಕ್ಸ್ ಅಂತೂ ಪಕ್ಕಾ ಸಿಗುತ್ತೆ ನಿಮಗೆ. 13th question, how does Juliet immortalize Romeo in Romeo and Juliet? Immortalize ಅಂದ್ರೆ ಏನು ಅಂತಂದರೆ ಅವನು ಸತ್ತ ಮೇಲೂ ಸಹ ಹೇಗೆ ಅವನ ಪ್ರೀತಿ ಹಾಗೂ ಅವನ ನೆನಪು ಜೀವಂತವಾಗಿ ಉಳಿಯುತ್ತೆ. ಜೂಲಿಯಟ್ ಹೇಳ್ತಾಳೆ, ರೋಮಿಯೋ ಒಂದು ದೊಡ್ಡ ಕಾಗೆಯ ಮೇಲೆ ಹತ್ಕೊಂಡು ಬರ್ತಾನೆ. ಹೇಗೆ ಬರ್ತಾನೆ ಅಂತಂದರೆ ಕಾಂಟ್ರಾಸ್ಟ್ ಕಲರು, ಕಾಗೆ ಕಪ್ಪಾಗಿರುತ್ತೆ, ಅವನು ಕಾಗೆ ಮೇಲೆ ಬಂದಾಗ ಅವನು ವೈಟ್ ಸ್ನೋ ಥರ ಬರ್ತಾನೆ. ಕಂಪ್ಯಾರಿಸನ್ ಆಫ್ 2 ಆಪೋಸಿಟ್ ಥಿಂಗ್ಸ್. ಬಂದಾದ್ಮೇಲೆ ಅವಳು ಕೇಳ್ಕೊತಾಳೆ, ಓ ಡಿಯರ್, ಓ ನೈಟ್, ನನ್ನ ರೋಮಿಯೋನ ನಾನು ಸತ್ತಾದ್ಮೇಲೆ ಅವನನ್ನು ತಗೊಂಡು ಅವನನ್ನು ಸ್ಟಾರ್ ಆಗಿ ಕಟ್ ಮಾಡು. ಸ್ಟಾರ್ ಆಗಿ ಕಟ್ ಮಾಡಾದ್ಮೇಲೆ, ಮಿಲಿಯನ್ ಪೀಸಸ್ ಆಗಿ ಕಟ್ ಮಾಡಾದ್ಮೇಲೆ ಅವನನ್ನು ಆಕಾಶದಲ್ಲಿ ಹಾಕು. ಹೂ ವಿಲ್ ಗ್ಲೋ ಇನ್ ದ ನೈಟ್. ಸೊ ಅವನು ನೈಟಲ್ಲಿ ಗ್ಲೋ ಆಗಬೇಕಾದ್ರೆ ಜನರು ಏನು ಮಾಡ್ತಾರೆ? ಪೀಪಲ್ ವಿಲ್ ನಾಟ್ ಪೇ ಹೀಡ್ ಟು ದ ಬರ್ನಿಂಗ್ ಸನ್, ದ ಸನ್ ವಿಚ್ ಇಸ್ ಬರ್ನಿಂಗ್. ಯಾವ ಸೂರ್ಯ ಪ್ರಕಾಶಮಾನವಾಗಿ ಬೆಳಗ್ತಿದನೋ ಅವನ ಕಡೆ ಯಾರೂ ಕೂಡ ನೋಡಲ್ಲ. ನೈಟಲ್ಲಿ ಬಂದು ನನ್ನ ರೋಮಿಯೋನ ದೇ ವಿಲ್ ಲುಕ್ ಎಟ್ ಹಿಮ್ ಆ್ಯಂಡ್ ದೇ ವಿಲ್ ಅಪ್ರಿಷಿಯೇಟ್, ದೇ ವಿಲ್ ಫಾಲ್ ಇನ್ ಲವ್. ಈ ಒಂದು ರಾತ್ರಿ ಇರುಳಲ್ಲಿ ನಕ್ಷತ್ರಕ್ಕೆ ದೇ ವಿಲ್ ಫಾಲ್ ಇನ್ ಲವ್. ಸೊ ದ್ಯಾಟ್ಸ್ ಹೌ ರೋಮಿಯೋ ಕುಡ್ ಬಿ ಇಮ್ಮೋರ್ಟಲೈಸ್ಡ್. ನಾನು ಇಲ್ಲಿ ಆನ್ಸರ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. What benefits did the criminal enjoy in the lesson 2 Dear? ಸೊ 2 Dear ಅಲ್ಲಿ ಆವಾಗಲೇ ಹೇಳಿದ್ದೆ, ಅವನು ಒಂದು ಕ್ರೈಮನ್ನು ಕಮಿಟ್ ಮಾಡ್ತಾನೆ. ಅವನನ್ನು ತಲೆ ಕಡಿಯೋದಕ್ಕೆ ಗಿಲೋಟಿನನ್ನು ತರಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಗಿಲೋಟಿನ್ ತುಂಬ ಕಾಸ್ಟ್ಲಿ ಆಯಿತು ಅಂತ ಡಿಸೈಡ್ ಮಾಡಿದಾಗ ಮೊನಾಕೋ ಕಿಂಗ್ ಮತ್ತು ಅವನ ಮಿನಿಸ್ಟರ್ಸ್ ಏನು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನನ್ನು ಜೈಲಲ್ಲಿ ಹಾಕಿ ಅವನನ್ನು ಕಾಯೋದಕ್ಕೆ ಒಬ್ಬ ಗಾರ್ಡನ್ನ ಅಪಾಯಿಂಟ್ ಮಾಡಬೇಕಾಗತ್ತೆ. ಗಾರ್ಡನ್ ಮಾತ್ರ ಅಲ್ಲ, ಅವನಿಗೆ ಟೈಮ್ಗೆ ಊಟ ಕೊಡಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಒಂದು ಸ್ವಲ್ಪ ದಿನದ ನಂತರ ಅವನ ಗಾರ್ಡ್ ಇಲ್ಲ ಅಂದರೂ ಸಹ ಪ್ರಿಸನರ್ ತಾನಾಗೆ ತಾನು ಹೊರಗೆ ಬಂದು ಹಿ ವಿಲ್ ಗೋ ಟು ದ ರಾಯಲ್ ಕಿಚನ್, ನಾಟ್ ಜಸ್ಟ್ ಫುಡ್ ಫ್ರಮ್ ಎನಿವೇರ್ ಎಲ್ಸ್. ಅವನಿಗೆ ಫುಡ್ ಅಂತಂದರೆ ಜೈಲಲ್ಲಿ ಪ್ರಿಪೇರ್ ಮಾಡಿದ ಫುಡ್ ಅಲ್ಲ, ಅವನಿಗೆ ರಾಯಲ್ ಕಿಚನ್, ರಾಜ ಏನು ತಿಂತಿರ್ತಾನೆ ಆ ಕಿಚನಿಂದ ಅವನಿಗೆ ಫುಡ್ ಬರುತ್ತೆ. ಸೊ ಹೀ ಗೆಟ್ಸ್ ಔಟ್ ಆಫ್ ದ ಜೈಲ್, ಜೈಲಿಂದ ಹೊರಗೆ ಬರ್ತಾನೆ, ಅವನೇ ರಾಯಲ್ ಕಿಚನ್ಗೆ ಹೋಗ್ತಾನೆ, ಅವನೇ ಫುಡ್ ತೊಗೊತಾನೆ, ತಿಂತಾನೆ, ಮತ್ತೆ ವಾಪಸ್ ಬಂದು ಜೈಲಲ್ಲಿ ಕೂರ್ತಾನೆ. ಬಟ್ ಕಿಂಗ್ ಮತ್ತು ಅವನ ಮಂತ್ರಿಗಳು ಅಂದ್ಕೊಳ್ಳೋದೇನು ಅಂತಂದರೆ ಮೇ ಬಿ ಇವನು ಓಡೋಗ್ಬಿಡ್ತಾನೆ ಅಂತ. ಬಟ್ ಯಾವ ವ್ಯಕ್ತಿಗೆ ಇಷ್ಟೆಲ್ಲ ಸವಲತ್ತುಗಳು ಸಿಗುತ್ತೋ ಆವಾಗ ಓಡೋಗಲ್ಲ. ಬಟ್ ಎಟ್ ದ ಎಂಡ್ ವಾಟ್ ಹ್ಯಾಪನ್ಸ್, ಕೊನೆಯಲ್ಲಿ ಏನು ಡಿಸೈಡ್ ಮಾಡ್ತಾರೆ, ಇವನು ಇಲ್ಲಿದ್ರೆ ಆರಾಮಾಗಿ ಹೆಲ್ದಿಯಾಗಿ ಕಾಣ್ತಿದ್ದಾನೆ, ಹಿ ಲುಕ್ಸ್ ವೆರಿ ಹೆಲ್ದಿ ಆ್ಯಂಡ್ ಹ್ಯಾಪಿ. ಸೊ ವಾಟ್ ದ ಕಿಂಗ್ ಆ್ಯಂಡ್ ದ ಮಿನಿಸ್ಟರ್ಸ್ ಡಿಸೈಡ್, ಅವನಿಗೆ ನಾವು ಖರ್ಚು ಮಾಡ್ತಿರುವಂತಹ 600 ಫ್ರಾಂಕ್ಸ್ನ ಒಂದು ಭಾಗವನ್ನು 1/3 ಭಾಗವನ್ನು ಅವನಿಗೆ ಕೊಟ್ಬಿಡೋಣ ಪೆನ್ಷನ್ ಆಗಿ. ಎವ್ರಿ ಇಯರ್ ಅವನಿಗೆ ಪೆನ್ಷನ್ ಸಿಗುತ್ತೆ. ಮಾಡಿದ್ದು ಕ್ರೈಮು, ಎಂಜಾಯ್ ಮಾಡಿದ್ದು ರಾಯಲ್ ಫುಡ್, ಕೊನೆಗೆ ಅವನಿಗೆ ಸಿಗ್ತಿರುವಂಥದ್ದು 600 ಫ್ರಾಂಕ್ಸ್ ಪೆನ್ಷನ್ ಸಿಗ್ತಾ ಇದೆ. ಅವನೇನು ಮಾಡ್ತಾನೆ, ಅವನಿಗೆ ಇಷ್ಟು ಸವಲತ್ತು ಸಿಕ್ಕಾದ್ಮೇಲೆ ಅವನು ಒಂದು ರಾಜ್ಯದ ಬೌಂಡ್ರಿ ಏನಿರುತ್ತೆ ಅದರಿಂದ ಹೊರಗಡೆ ಹೋಗಿ ಅಲ್ಲಿ ಅವನು ಆರಾಮಾಗಿ ಫಾರ್ಮಿಂಗ್ ಮಾಡಿಕೊಂಡು ಅಗ್ರಿಕಲ್ಚರ್ ಮಾಡಿಕೊಂಡು ಆರಾಮಾಗಿರ್ತಾನೆ. ಸೊ ವರ್ಷ ಅವನು ಬಂದು ಈ 600 ಫ್ರಾಂಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಸೊ ದೀಸ್ ಆರ್ ದ ಫೆಸಿಲಿಟೀಸ್ ಆ್ಯಂಡ್ ದ ಬೆನಿಫಿಟ್ಸ್ ದ ಕ್ರಿಮಿನಲ್ ಎಂಜಾಯ್ಡ್ ಇನ್ ದ ಜೈಲ್. 15th, describe the concept of Earth University by ವಂದನಾ ಶಿವ. ವಂದನಾ ಶಿವ ನಾನು ಆವಾಗಲೇ ಹೇಳಿದೆ, ಅರ್ತ್ ಯೂನಿವರ್ಸಿಟಿ ಏನು ಟೀಚ್ ಮಾಡುತ್ತೆ ಅಂತಂದರೆ ಅರ್ತ್ ಡೆಮೋಕ್ರಸಿ ಬಗ್ಗೆ ಟೀಚ್ ಮಾಡುತ್ತೆ. ವಾಟ್ ಎಲ್ಸ್ ಡಸ್ ಇಟ್ ಟೀಚ್? ಅಲ್ಲಿ
ನಮ್ಮ ಇಕಾಲಜಿ ಇಕೋಸಿಸ್ಟಮ್ ಅಂತ ಏನು ಹೇಳ್ತೀವಿ, ನಾವು ಪ್ರಾಣಿಗಳ ಜೊತೆ ಪಕ್ಷಿಗಳ ಜೊತೆ ಮತ್ತು ಮರಗಿಡಗಳ ಜೊತೆ ಹೇಗೆ ಒಂದು ಸಹಬಾಳ್ವೆಯನ್ನು ನಡೆಸಬೇಕಾಗತ್ತೆ, ಒಂದು ಇಕಾಲಜಿ ಇಕೋಸಿಸ್ಟಮ್ ಬಗ್ಗೆ ಕಾನ್ಸೆಪ್ಟನ್ನು ಟೀಚ್ ಮಾಡ್ತಾರೆ. ಅಲ್ಲಿ ಅದಲ್ಲದೆ ಸೀಡ್ಸ್ ಮತ್ತು ರೈಸ್ ಮತ್ತು ಹಲವಾರು ವೆರೈಟಿಗಳ ಒಂದು ಬೀಜಗಳನ್ನು ಹೇಗೆ ಸಂರಕ್ಷಣೆ ಮಾಡ್ಬೋದು ಅದನ್ನು ಟೀಚ್ ಮಾಡ್ತಾರೆ. ಯಾರೆಲ್ಲ ಇಲ್ಲಿ ಬಂದು ಕಲ್ತ್ಕೋತಾರೆ ಅಂತ ಹೇಳಿದ್ರೆ ಫಾರ್ಮರ್ಸ್ ಆಗಿರ್ಬೋದು, ಸ್ಕೂಲ್ ಚಿಲ್ಡ್ರನ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಅಲ್ಲಿ ಗಾಂಧಿ ಪ್ರಿನ್ಸಿಪಲ್ಸ್ ಬಗ್ಗೆ ಕೂಡ ಟೀಚ್ ಮಾಡ್ತಾರೆ. ಸೊ ಯು ನೀಡ್ ಟು ನೋ ಅರ್ತ್ ಯೂನಿವರ್ಸಿಟಿ ವಿಚ್ ಇಸ್ ಸ್ಟಾರ್ಟೆಡ್ ಇನ್ ನವಧಾನ್ಯ ಫಾರ್ಮ್. ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನವಧಾನ್ಯ ಫಾರ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಬಿಫೋರ್ ಐ ಮೂವ್ ಆನ್, 4 marks ಕ್ವಶನಿಗೆ ಹೇಗೆ ಆನ್ಸರ್ ಮಾಡಬೇಕು ಸರ್? ಶುಡ್ ಬಿ ಆನ್ಸರ್ ಟು ದ ಪಾಯಿಂಟ್. ನನ್ನ ಒಂದು ಸಜೆಷನ್ ಕೇಳಿದ್ರೆ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ನಾವು ಡೊನಲೋರಾ, ಇಲ್ಲಿ ಲಾರಾಸ್ ವಿಟಿ ರಿಮಾರ್ಕ್ಸ್, ಗಿವ್ ಇನ್ಸ್ಟೆನ್ಸಸ್ ಟು ಶೋ ಲಾರಾಸ್ ವಿಟಿ ರಿಮಾರ್ಕ್ಸ್ ಅಬೌಟ್ ಗೊಂಜಾಲೋ ಇನ್ ದ ಪ್ಲೇ ಅ ಸನಿ ಮಾರ್ನಿಂಗ್. ಈಗ ಹೇಗೆ ಆನ್ಸರ್ ಮಾಡ್ತೀರಾ ಇದರಲ್ಲಿ? ಫಸ್ಟು 4 marks ಕ್ವಶನನ್ನು ಅಟೆಂಪ್ಟ್ ಮಾಡ್ತಾ ಇರುವ ಕಾರಣ ದಿಸ್ ಚಾಪ್ಟರ್ ಸಿಂಪಲ್ ಇಂಗ್ಲೀಷಲ್ಲೇ ಬರೀರಿ. ನಿಮಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ಯಾವತ್ತೂ ಕೂಡ ಫ್ರೇಮ್ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ಟ್ರೈ ಟು ಫ್ರೇಮ್ ಕಾಂಪ್ಲೆಕ್ಸ್ ಆ್ಯಂಡ್ ಬ್ಯೂಟಿಫುಲ್ ಸೆಂಟೆನ್ಸಸ್ ಸೊ ದಟ್ ಯು ವಾಂಟ್ ಟು ಇಂಪ್ರೆಸ್ ದಿ ಇವ್ಯಾಲ್ಯುವೇಟರ್. ಇವ್ಯಾಲ್ಯುವೇಟರ್ಸ್ನ ನೀವು ಇಂಪ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ನ ನೀವು ಫ್ರೇಮ್ ಮಾಡೋದಕ್ಕೆ ಹೋಗಬೇಡಿ. ರೈಟ್ ಒನ್ ಸಿಂಪಲ್ ಸಿಂಗಲ್ ಸೆಂಟೆನ್ಸ್ ಎಟ್ ಎ ಟೈಮ್. ಇಟ್ ಈಸ್ ಮೋರ್ ದೆನ್ ಎನಫ್. ಹೇಗೆ ಸ್ಟಾರ್ಟ್ ಮಾಡ್ತೀರಾ? ದಿಸ್ ಕ್ವಶನ್ ಈಸ್ ಫ್ರಮ್ ಅ ಚಾಪ್ಟರ್ ಅ ಸನ್ನಿ ಮಾರ್ನಿಂಗ್. ಒಂದು ಸೆಂಟೆನ್ಸ್ ಮುಗೀತು. ಓಕೆ, 2 main characters from these chapters are Don Gonzalo and Donalora. Second sentence aitu. Third sentence, they are sitting in the park on the same bench, and while Don Gonzalo takes out his book to read, Donalora will look at him. Third sentence aitu. Fourth sentence, Don Gonzalo is using his ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಅವನ ಬೂದ್ಗನ್ನಡಿ ಅನ್ನು ಯೂಸ್ ಮಾಡಿಕೊಂಡು ಅವನು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ವಿಟ್ಟಿ ಅಂತ ಅಂದರೆ ಏನು? ಕಾಲು ಎಳೆಯುವಂಥದ್ದು, ಕಾಮಿಡಿ ಮಾಡುವಂಥದ್ದು. ಸೊ ವಿಟಿ ರಿಮಾರ್ಕ್ಸ್ ಅಬೌಟ್ ಡಾನ್ ಗೊಂಜಾಲೋ. ಅದಲ್ಲದೇ ಅವಳು ಹೇಳ್ತಾಳೆ, ಐ ಥಿಂಕ್ ಯು ಆರ್ ಯೂಸಿಂಗ್ ಯುವರ್ ಟೆಲಿಸ್ಕೋಪ್. ಬೂದ್ಗನ್ನಡಿಯನ್ನು ಟೆಲಿಸ್ಕೋಪಿಗೆ ಕಂಪೇರ್ ಮಾಡ್ತಾಳೆ. ಫೋರ್ತ್ ಸೆಂಟೆನ್ಸ್, ನಾಟ್ ಜಸ್ಟ್ ದ್ಯಾಟ್, ವೆನ್ ಗೊಂಜಾಲೋ ಯೂಸಸ್ ಹಿಸ್ ಹ್ಯಾಂಡ್ ಕರ್ಚೀಫ್, ಅವನ ಕರವಸ್ತ್ರ ಹ್ಯಾಂಡ್ ಕರ್ಚೀಫನ್ನು ಶೂ ಪಾಲಿಷ್ ಮಾಡೋದಕ್ಕೆ, ಶೂನ ಒರೆಸೋದಕ್ಕೆ ಯೂಸ್ ಮಾಡಿದಾಗ ಅಗೇನ್ ಡೊನಲೋರಾ ಸೇಸ್ ಯು ಆರ್ ಯೂಸಿಂಗ್ ಯುವರ್ ಹ್ಯಾಂಡ್ ಕರ್ಚೀಫ್ ಆಸ್ ಅ ಶೂ ಬ್ರಷ್. ಅದು ಕೂಡ ಸೆಂಟೆನ್ಸ್ ಆಗುತ್ತೆ. ಟ್ರೈ ಟು ಬ್ರೇಕ್ ದ ಸೆಂಟೆನ್ಸ್ ಆ್ಯಂಡ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಬರೀರಿ ನೀವು. ನೆಕ್ಸ್ಟ್ ಕ್ವಶನ್ ನಂಬರ್ 17. How did the owner's lifestyle change after the arrival of the old man? This chapter is from the Gardener. Gardener ಅನ್ನುವಂತಹ ಚಾಪ್ಟರ್ ಅಲ್ಲಿ ರಿಮೆಂಬರ್ ಓಲ್ಡ್ ಮ್ಯಾನ್ ಇಸ್ ನನ್ ಅದರ್ ದ್ಯಾನ್ ತಮ್ಮಣ್ಣ. ಆಯ್ತಾ? ಇಲ್ಲಿ ಅವನು ಒಂದು ಫಾರ್ಮ್ ಲ್ಯಾಂಡ್ಗೆ ಹೋಗಿ ಹೇಗೆ ಬದಲಾವಣೆಯನ್ನು ತರ್ತಾನೆ, ಆ ಬದಲಾವಣೆಯಿಂದ ಆ ಫಾರ್ಮ್ ಲ್ಯಾಂಡಲ್ಲಿ ಇರುವಂತಹ ಓನರ್ ಹೇಗೆ ತನ್ನನ್ನು ತಾನು ಬೇರೆ ರೀತಿಯಲ್ಲಿ ತೊಡಗಿಸ್ಕೋತಾನೆ ಅನ್ನುವಂಥದ್ದು ಚಾಪ್ಟರ್. ಅವನು ಬರ್ತಾನೆ, ನೆಕ್ಸ್ಟು ಕಳ್ತನ ಆಗ್ತಿರುವಂಥದ್ದು ಕಮ್ಮಿ ಆಗುತ್ತೆ. ಅದಲ್ಲದೆ ಅವನು ಇನ್ಕಮ್ ಹೆಚ್ಚಿಸ್ಕೋತಾನೆ, ತುಂಬ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ, ಲೀಜರ್ ಟೈಮ್ ಸಿಗುತ್ತೆ. ಆ ಲೀಜರ್ ಟೈಮಲ್ಲಿ ಓನರ್ ಆದವನು ತನ್ನನ್ನು ತಾನು ಹೇಗೆ ಅನ್ವೈಸಸ್ ಆರ್ ಬ್ಯಾಡ್ ಥಿಂಗ್ಸಲ್ಲಿ ಇನ್ವಾಲ್ವ್ ಮಾಡ್ಕೋತಾನೆ ಅನ್ನುವಂಥದ್ದು ಈ ಚಾಪ್ಟರ್. ನೆಕ್ಸ್ಟ್ ಇಸ್ 18th question. What does the poem To the Food from Its Child convey about life? To the Food from Its Child, Pablo Neruda. ನೀವು ಸ್ಟಾರ್ಟ್ ಮಾಡ್ಬೋದು. This question is from the poem To the Food from Its Child, written by Pablo Neruda. In this chapter, the food represents the hardships that undergoes in its life. ಹೇಗೆ ಕಾಲು ಇಲ್ಲಿ ಮೆಟಫರ್. ಓಕೆ, ಕಾಲು ಅನ್ನುವಂಥ ಫೂಟ್, ಎಸ್ಪೆಷಲಿ ಫೂಟ್, ಪಾದ, ಕಾಲಲ್ಲ ಪಾದ ಅನ್ನುವಂಥದ್ದು ಹೇಗೆ ಯಾವ ರೀತಿಯಲ್ಲಿ ಕಷ್ಟಪಡುತ್ತೆ. ಕ್ರಿಮಿನಲ್ ಆಗಿ ಅವರ ಪ್ರಿಸನರ್ ಆಗಿ ಶೂ ಒಳಗಡೆ ಇರುತ್ತೆ. ಶೂ ಅನ್ನುವಂಥದ್ದು ಸಮಾಜ, ಪಾದ ಅನ್ನುವಂಥದ್ದು ವ್ಯಕ್ತಿಗೆ ಕಂಪೇರ್ ಮಾಡಿದ್ದಾರೆ. ಹೇಗೆ ವ್ಯಕ್ತಿ ತನ್ನ ಜೀವನದಲ್ಲಿ ಕಂಪೇರ್ ಮಾಡ್ತಾನೆ ಅಥವಾ ಕಷ್ಟಪಡ್ತಾನೆ.
foot will walk on glass pieces, it will walk up and down, it will go to market, it will go to ministry. ಹೇಗೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕಷ್ಟಪಡ್ತಾನೆ ಅದನ್ನು ಫೂಟ್ಗೆ ಕಂಪೇರ್ ಮಾಡಿ ಈ ಪದ್ಯವನ್ನು ಬರೆಯಲಾಗಿದೆ. ಡಿಫೈನ್ ಬಾರ್ಜಸ್ ಡೆಫಿನೇಷನ್ ಆಫ್ ಪೋಯಟ್ರಿ. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್, ಪೋಯಟ್ರಿಯನ್ನು ಅಥವಾ ಪೋಮನ್ನು ಹೇಗೆ ಬಾರ್ಜಸ್ ಡಿಫೈನ್ ಮಾಡ್ತಾನೆ. ಬಾರ್ಜಸ್ ಸೇಸ್ ಪೋಯಟ್ರಿ ಇಸ್ ಅನ್ ಈಸ್ಥೆಟಿಕ್ ಆ್ಯಕ್ಟ್. ಈಸ್ಥೆಟಿಕ್ ಅದು ಅಂತ ಅತ್ಯದ್ಭುತವಾದ ಒಂದು ಆ್ಯಕ್ಷನ್. ಅದು ಅದನ್ನು ಒಬ್ಬ ಕವಿ ಬರಿತಾನೆ. ಆ ಬರೆದಿರುವಂತಹ ಒಂದು ವರ್ಡ್ಸ್ಗಳನ್ನು ಓದುಗಾರ ಓದ್ತಾನೆ. ಓದಿದಾಗ ಅವನಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಈ ಪೋಯಟ್ರಿ ಫೇಲ್ ಆಗುತ್ತೆ. ಪೋಯಟ್ರಿಯನ್ನು ನೀವು ಎಕ್ಸ್ಪ್ಲೈನ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಅಕಾರ್ಡಿಂಗ್ ಟು ಬೋರ್ಜಸ್, ಪೋಯಟ್ರಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ಈಸಿ ಅಲ್ಲ, ಅದು ತುಂಬಾ ಕಷ್ಟ ಸಾಧ್ಯ. ನೀವು ಅದನ್ನು ಸಿಂಪ್ಲಿಫೈ ಮಾಡ್ದೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಿ ಸೇಸ್ ದಟ್ ಯು ಕೆನ್ ನಾಟ್ ಎಕ್ಸ್ಪ್ಲೈನ್ ದ ಪೋಯಟ್ರಿ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ನೀವು ಓವರ್ ಸಿಂಪ್ಲಿಫೈ ಮಾಡಲಿಲ್ಲ ಅಂತ ಹೇಳಿದ್ರೆ ಪೋಯಟ್ರಿಯನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಬಾರ್ಜಸ್ ಬಿಲೀವ್ ಮಾಡ್ತಾನೆ. 20th, ಮೆನ್ಷನ್ ದ ಹೈರಾರ್ಕಿ ಆಫ್ ಬೋಯಿಂಗ್ ಇನ್ ಜಪಾನ್. ಸೊ ಎಲ್ಲಿ ಬೋಯಿಂಗ್ ಅಂತ ಕೇಳಿದ್ದಾರೆ. ಆ್ಯಂಡ್ ರಿಮೆಂಬರ್, ಔಟ್ ಆಫ್ ಆಲ್ ದ 4 mark ಕ್ವಶನ್ಸ್ ಐ ಆಮ್ ಡೀಲಿಂಗ್ ಹಿಯರ್, ಇದೇ ಕ್ವಶನ್ಸ್ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದರ ಅಕ್ಕಪಕ್ಕ ಅಥವಾ ಪ್ರೀವಿಯಸ್ ಪ್ಯಾರಾಗ್ರಾಫ್ ಆರ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಂದ ಕ್ವಶನ್ಸನ್ನು ಕೇಳ್ಬೋದು 4 marksಗೆ. ಸೊ ಒಂದು ಚಾಪ್ಟರನ್ನು ನೀವು ತರೋವಾಗಿ ಓದ್ಕೊಂಡು 4 mark ಕ್ವಶನ್ಸ್ ಯಾವುದನ್ನು ಕೇಳ್ಬೋದು ಅನ್ನುವಂಥದ್ದು ಸ್ವಲ್ಪ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ. ಯೂಸ್ ಯುವರ್ ಕಾಮನ್ ಸೆನ್ಸ್ ಆ್ಯಂಡ್ ಪ್ರಿಡಿಕ್ಟ್. ಸ್ವಲ್ಪ ಪ್ರಿಡಿಕ್ಟ್ ಮಾಡಬೇಕಾಗತ್ತೆ, ಬರಬಹುದು ಅಂತ ಅಂದ್ಕೊಂಡು ಪ್ರಿಪೇರ್ ಆಗಿ. ಮೆನ್ಷನ್ ದ ಹೈರಾರ್ಕಿ ಆಫ್ ಬೋಯಿಂಗ್ ಇನ್ ಜಪಾನ್. ಸೊ ಜಪಾನಲ್ಲಿ ಒಂದು ಕಲ್ಚರ್ ಇರುತ್ತೆ, ದೇ ಬೌ ಟು ಎವ್ರಿಬಡಿ. ಹೇಗೆ ಒಬ್ಬರನ್ನ ಒಬ್ಬರು ರೆಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ನಮಸ್ಕಾರ ಅಂತ ಕೈ ಮುಗಿದು ರೆಸ್ಪೆಕ್ಟ್ ಮಾಡ್ತೀವಿ. ಬೇರೆ ಕೆಲವೊಂದು ಕಂಟ್ರೀಸಲ್ಲಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ಜಪಾನಲ್ಲಿ ಕೈಯನ್ನು ಹೀಗೆ ಇಟ್ಟು ಬೆಂಡ್ ಮಾಡಿ ಯಾರಿಗೆ ಬೆಂಡ್ ಮಾಡ್ತಾರೆ. ಬೋವಿಂಗ್ ಅ ಹೈರಾರ್ಕಿ. ಯಾರಿಗೆ ಬೋವ್ ಮಾಡಬೇಕು, ಎಷ್ಟೊತ್ತು ಬೆಂಡ್ ಆಗಿರಬೇಕು, ಯಾವ ಆ್ಯಂಗಲಲ್ಲಿ ಬೆಂಡ್ ಮಾಡಬೇಕು ಅನ್ನುವಂಥದ್ದು ಈ ಒಂದು ಕ್ವಶನ್. ಸೊ ಇಫ್ ಯು ರಿಮೆಂಬರ್, ಜಪಾನಲ್ಲಿ ಹೆಂಡತಿ ಗಂಡನಿಗೆ ಬೋವ್ ಮಾಡ್ತಾಳೆ. ಅದರ ಜೊತೆ ಹೆಂಡತಿ ಬೆಂಡ್ ಆದಾಗ ಹೆಂಡತಿಯ ಹಿಂದ್ಗಡೆ ಹೊತ್ಕೊಂಡಿರುವಂತಹ ಮಗು ಕೂಡ ಬೆಂಡ್ ಆಗುತ್ತೆ. ಜಿಂಕೆ ಕೂಡ ವಿಸಿಟರ್ಸ್ಗೆ ಬೆಂಡ್ ಆಗುತ್ತೆ. ಒಬ್ಬ ಸ್ಲೇವು ಬಾಸ್ಗೆ ಬೆಂಡ್ ಆಗ್ತಾನೆ. ಸಿಸ್ಟರು ಬ್ರದರ್ಗೆ. ಹೇಗೆ, ಯಾಕೆ ಬೆಂಡ್ ಆಗ್ತಾರೆ, ವೈ ಇಸ್ ಇಟ್ ಸೋ ಕಾಂಪ್ಲಿಕೇಟೆಡ್, ಎಷ್ಟು ನಿಮಿಷ ಕೂಡ ಬೆಂಡ್ ಆಗಬೇಕು ಅನ್ನೋಂಥದ್ದು ಕೂಡ ಪಾಯಿಂಟ್ ಇಲ್ಲಿ. ಯು ಕ್ಯಾನ್ ಇನ್ಕ್ಲೂಡ್ ದ್ಯಾಟ್ ಪಾಯಿಂಟ್ ಎಸ್ ವೆಲ್ ಫಾರ್ ದ ಆನ್ಸರ್. ಎಷ್ಟು ಸೆಕೆಂಡಿಗೆ ನೀವು ಬೆಂಡ್ ಆಗಿರಬೇಕು, ಎಷ್ಟು ಹೊತ್ತು ನೀವು ಬೆಂಡ್ ಆಗಿರಬೇಕು ಅನ್ನೋವಂಥದ್ದನ್ನು ಇಲ್ಲಿ ಬರಿಬೇಕಾಗತ್ತೆ. ಟ್ರೇಸ್ ದ ಚೇಂಜಸ್ ಇನ್ ದ ಆಟಿಟ್ಯೂಡ್ ಆಫ್ ದ ವಿಲೇಜರ್ಸ್ ಬಿಫೋರ್ ದ ಕಮಿಂಗ್ ಎಲೆಕ್ಷನ್ ಇನ್ ದ ಲೆಸನ್ ದ ವೋಟರ್. ಸೊ ಇಲ್ಲಿ ನಾನು ಹೇಳಿದಾಗೆ 2 parties ಇರುತ್ತೆ, PAP ಆ್ಯಂಡ್ POP. ಅಲ್ಲಿ 2 leaders ಇರ್ತಾರೆ, ಮಾರ್ಕಸ್ ಈಬೆ ಆ್ಯಂಡ್ ಮಡುಕಾ. ಸೊ ಮಾರ್ಕಸ್ ಈಬೆ ಬಗ್ಗೆ ತುಂಬಾ ಡಿಸ್ಕಸ್ ಆಗಿದೆ ಇಲ್ಲಿ. ಮಾರ್ಕಸ್ ಈಬೆ ಈಗಾಗಲೇ ಗೆದ್ದಿದ್ದಾನೆ, ಅವನು ಕಲ್ಚರಲ್ ಮಿನಿಸ್ಟರ್ ಆಗಿದ್ದಾನೆ. ನೆಕ್ಸ್ಟು ಅಪ್ಕಮಿಂಗ್ ಎಲೆಕ್ಷನ್ಸ್ಗೆ ಅವನು ಕಂಟೆಸ್ಟ್ ಮಾಡ್ತಾ ಇದ್ದಾನೆ. ಸೊ ಕಂಟೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಯಾರು ಅಂತಂದರೆ ರೂಫಸ್ ಒಕೀಕೆ, ನಥಿಂಗ್ ಬಟ್ ರೂಫ್. ಈ ರೂಫ್ ಅನ್ನುವಂತಹ ವ್ಯಕ್ತಿ ಹೇಗೆ ಜನರ ಮನಸ್ಸನ್ನು ಒಲಿಸ್ಕೋತಾನೆ. ಆ್ಯಂಡ್ ಹಿ ಈಸ್ ಕ್ಯಾಂಪೇನಿಂಗ್ ಇನ್ ಫೇವರ್ ಆಫ್ ಮಾರ್ಕಸ್ ಈಬೆ. ಮಾರ್ಕಸ್ ಈಬೆ ಪರವಾಗಿ ಯಾಕೆ ಕ್ಯಾಂಪೇನ್ ಮಾಡ್ತಾ ಇದ್ದಾನೆ, ಮತ್ತು ಜನರ ಮೇಯ್ನಲ್ಲಿ ಕೇಳಿರೋದೇನು, ಜನರ ಆಟಿಟ್ಯೂಡ್, ಅವರ ವ್ಯಕ್ತಿತ್ವ ಹೇಗಿರುತ್ತೆ ಎಲೆಕ್ಷನ್ಸ್ ಬಗ್ಗೆ ಅಂತ ಹೇಳಿದ್ರೆ, ಅವರು ಮಾರ್ಕಸ್ ಈಬೆಗೆ ಫ್ರೀ ಆಫ್ ಕಾಸ್ಟಲ್ಲಿ ವೋಟ್ ಹಾಕಿ ಈಗಾಗಲೇ ಗೆಲ್ಸಿದ್ದಾರೆ. ಆದರೆ ನೆಕ್ಸ್ಟು ಅಪ್ಕಮಿಂಗ್ ಎಲೆಕ್ಷನಲ್ಲಿ ತುಂಬಾ ಅಬ್ಸರ್ವ್ ಮಾಡ್ತಾರೆ ಮಾರ್ಕಸ್ ಈಬೆ. ಏನಕ್ಕೆ ಅಂತ ಹೇಳಿದ್ರೆ, ಮಾರ್ಕಸ್ ಈಬೆ ಒಬ್ಬ ಸ್ಕೂಲ್ ಟೀಚರ್ ಆಗಿದ್ದ. ಎಲೆಕ್ಷನ್ಸ್ ಗೆದ್ದಾದ ಮೇಲೆ ಅವನು ಕಲ್ಚರಲ್ ಮಿನಿಸ್ಟರ್ ಆಗ್ತಾನೆ. ನೆಕ್ಸ್ಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾನೆ. ಕಂಟೆಸ್ಟ್ ಮಾಡಬೇಕಾದ್ರೆ ಅವನ ಹತ್ರ ಏನೇನಿರುತ್ತೆ, ಒಬ್ಬ ಸ್ಕೂಲ್ ಮಾಸ್ಟರ್ ಏನೂ ಕೂಡ ಇಲ್ಲದೆ ಇರೋನು ಫಸ್ಟ್ ಎಲೆಕ್ಷನ್ಸ್ ಗೆದ್ದು ಕಲ್ಚರಲ್ ಮಿನಿಸ್ಟರ್ ಆಗಿ 2 ದೊಡ್ಡ ಕಾರ್ ತೊಗೊಂಡಿರ್ತಾನೆ, ಒಂದು ಬಿಗ್ ಮ್ಯಾನ್ಷನ್ ಕಟ್ಸಿರ್ತಾನೆ. ಆ ಮ್ಯಾನ್ಷನ್ಗೆ ಮೋಫಿಯಾ ಮ್ಯಾನ್ಷನ್ ಅಂತ ಹೆಸರಿರ್ತಾನೆ. ಅದಲ್ಲದೆ 5 ಬುಲ್ಸ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ, ಮತ್ತಷ್ಟು ಕುರಿಗಳನ್ನು ಸ್ಯಾಕ್ರಿಫೈಸ್ ಮಾಡ್ತಾನೆ. ವೋಟ್ಸ್ನ ಪಡ್ಕೊಳ್ಳೋದಕ್ಕೆ ಜನರನ್ನು ಅವರ ಕಡೆ ಸೆಳೀತಾ ಇರ್ತಾರೆ ಮಾರ್ಕಸ್ ಮತ್ತು ರೂಫ್. ಸೊ ಇಲ್ಲಿ ಏನಾಗುತ್ತೆ, ಜನರು ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾದ್ರೆ ಅವರು ಡಿಸೈಡ್ ಮಾಡ್ತಾರೆ, ಈ ಸರಿ ನಾವು ಏನಾದರೂ ಲಂಚ ತಗೊಳ್ಳಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಈ ಚಾಪ್ಟರಲ್ಲಿ ಒಂದು ಸೀನ್ ಇದೆ. ಒಗ್ಬಿಫೆ ಅನ್ನುವಂತಹ ಅವನ ಮನೆಯಲ್ಲಿ
ಎಲ್ಡರ್ಸ್ಗಳು ಕೂತಿರ್ತಾರೆ, ಅವ್ರಿಗೆ ರೂಫ್ ಅನ್ನುವಂತಹ ಒಬ್ಬ ಹೆಲ್ಪಿಂಗ್ ಹ್ಯಾಂಡ್ ಅವನು ಹೋಗಿ ಶಿಲ್ಲಿಂಗ್ಸ್ನ ಕೊಡ್ತಾನೆ. 1 ಶಿಲ್ಲಿಂಗ್ ಕೊಡ್ತಾನೆ, ತಗೊಳ್ಳಲ್ಲ. 2 ಶಿಲ್ಲಿಂಗ್ ಕೊಡ್ತಾನೆ, ತಗೊಳ್ಳಲ್ಲ. ಕೊನೆಗೆ 3 ಶಿಲ್ಲಿಂಗ್ಸ್ ಕೊಟ್ಟಾಗ, ಲೋಕಲ್ ಕರೆನ್ಸಿ ಶಿಲ್ಲಿಂಗ್ಸ್ ಕೊಟ್ಟಾಗ ತಗೋತಾರೆ. ಅವರು ಹೇಗೆ ಬ್ರೈಬನ್ನ ಎಕ್ಸೆಪ್ಟ್ ಮಾಡಿಕೊಂಡು ವೋಟ್ ಮಾಡ್ತಾರೆ ಅನ್ನುವಂಥದ್ದು ಈ ಒಂದು ಚಾಪ್ಟರಲ್ಲಿ ಡಿಸ್ಕಸ್ ಆಗಿದೆ. ಯು ನೀಡ್ ಟು ನೋ ಎವ್ರಿಥಿಂಗ್. ಲಾಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಸ್ಟ್ರಗಲ್ ಸಫರ್ಡ್ ಬೈ ದ ವಾಡಾ ಪೀಪಲ್ ಟು ಗೆಟ್ ವಾಟರ್. ವಾಡಾ, ನಾವು ದ ವಾಟರ್ ಅನ್ನುವಂತಹ ಪೋಮ್ ಇಂದ ಕ್ವಶನ್ ಕೇಳಿದ್ದಾರೆ. ಇದು ಈ ಒಂದು ಪದ್ಯದಲ್ಲಿ ಹೇಗೆ ಜನರು, ಕೀಳುಮಟ್ಟದ ಜನರು ಅಥವಾ ಲಾಸ್ಟ್ ವರ್ಗ ಏನು ಒಂದು ಕೊನೆಯ ವರ್ಗದ ಜನರು ನೀರನ್ನು ತಗೋಬೇಕಾದ್ರೆ ಪಡುವಂತಹ ಕಷ್ಟಗಳು ಏನು, ಹೇಗೆ ಕಷ್ಟಪಡ್ತಾರೆ, ಅಲ್ಲಿ ಹೋಗಿ ನಿಂತ್ಕೋಬೇಕು, ವೆಲ್ಲಲ್ಲಿ ಟಚ್ ಮಾಡುವಾಗಿಲ್ಲ, ಹೈಯರ್ ಕ್ಯಾಸ್ಟ್ ಪೀಪಲ್ ಬಂದು ಅವ್ರಿಗೆ ಅವರ ಕೊಡೆಗಳಿಗೆ ಹಾಕಬೇಕಾಗತ್ತೆ, ಅವರು ಟಚ್ ಮಾಡುವಾಗಿಲ್ಲ, ಎಷ್ಟೆಲ್ಲ ಕಷ್ಟಪಡ್ತಾರೆ, ಅವರು ವಾರಕ್ಕೆ ಎಷ್ಟು ಸರಿ ಸ್ನಾನ ಮಾಡ್ತಾರೆ, ಅವರಿಗೆ ಸ್ನಾನ ಮಾಡಿದ್ರೆ ಆಗುವಂತಹ ಫೀಲಿಂಗ್ ಏನು. ಸೊ ದೀಸ್ ಆರ್ ದ ಸ್ಟ್ರಗಲ್ ಸಫರ್ಡ್ ಬೈ ದ ವಾಡಾ ಪೀಪಲ್. ವಾಡಾ ಅನ್ನುವಂಥದ್ದು ಒಂದು ಏರಿಯಾ. ಸೊ ಆ ಒಂದು ಜನಾಂಗದವರು ಹೇಗೆ ನೀರನ್ನು, ಅತ್ಯವಶ್ಯಕವಾದ ಒಂದು ವಸ್ತು ನಮ್ಮ ಜೀವನಕ್ಕೆ, ನೀರನ್ನು, ಮೂಲಭೂತ ಸೌಕರ್ಯಗಳು ಅಂತಲೇ ಬೇಕಾದ್ರೆ ಹೇಳ್ಬೋದನ್ನ, ಆ ನೀರನ್ನು ಪಡೆದುಕೊಳ್ಳುವಂತಹ ಒಂದು ಕಾರ್ಯ ಎಷ್ಟರ ಮಟ್ಟಿಗೆ ಕಷ್ಟಕರ ಅನ್ನುವಂಥದ್ದನ್ನ ಈ ಪೋಯಮಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಮೇನ್ 3. ಮೇನ್ 3 ಏನು ಅಂತ ಹೇಳಿದ್ರೆ, ಔಟ್ ಆಫ್ 3 ಕ್ವಶನ್ಸ್ ಯು ಹ್ಯಾವ್ ಟು ಆನ್ಸರ್ ಎನಿ ಒನ್. ಸೊ ದಿಸ್ ಈಸ್ ಫಾರ್ 6 mark. This question will be asked for 6. Answer the following in about 200 words. 4 marks ಕ್ವಶನಿಗೆ ಹಾಫ್ ಪೇಜ್ಗಿನ್ನ ಜಾಸ್ತಿ ಬರೆಯೋಕ್ಕೆ ಹೋಗಬೇಡಿ. 6 mark ಕ್ವಶನ್ಸ್ಗೆ ನಾಟ್ ಮೋರ್ ದೆನ್ 1.5 page ಇನ್ ಎಕ್ಸಾಮಿನೇಷನ್. 1.25 ಪೇಜು ನೀವು ತುಂಬ ಪರ್ಫೆಕ್ಟಾಗಿ ಆನ್ಸರ್ ಬರೆದ್ರೆ ವೆಲ್ ಆ್ಯಂಡ್ ಗುಡ್. ಸ್ವಲ್ಪ ನೀವು ದ ಆ್ಯಂಡ್ ಈ ಥರ ಒಂದು ಕಂಜಕ್ಷನ್ಸ್ನ ಯೂಸ್ ಮಾಡಿದಾಗ ಅದು 1.5 ಪೇಜ್ಗೆ ಹೋದರೂ ತೊಂದರೆ ಇಲ್ಲ, 2 ಪೇಜ್ ಬರೋದ್ರೂ ತೊಂದರೆ ಇಲ್ಲ. ಬಟ್ ಬರೆದಿದ್ದನ್ನೇ ಮತ್ತೆ ರಿಪೀಟ್ ಮಾಡಿ ಬರೀಬೇಡಿ. ರೈಟ್ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ದ ಚಾಪ್ಟರ್. ಚಾಪ್ಟರ್ಗೆ ರಿಲೇಟ್ ಆದ ಹಾಗೆ ಬರೀರಿ. ನಾವು ಕಮಾಂಡ್ ಆನ್ ದ ಟೈಟಲ್ ಅ ಸನಿ ಮಾರ್ನಿಂಗ್. ನಿಮಗೆ ಏನು ಅಂತಲೇ ಕ್ವಶನ್ ಅರ್ಥ ಆಗಲಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಈ ಥರದ ಕ್ವಶನ್ಗಳು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಇಯರಿಂದ ತುಂಬಾ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಕಮೆಂಟ್ ಆನ್ ದ ಟೈಟಲ್ ಅ ಸನಿ ಮಾರ್ನಿಂಗ್. ಈ ಥರ ಕ್ವಶನ್ ಕೊಟ್ಟಾಗ ಹೇಗೆ ಬರೀತೀರಾ? ನಿಮಗೆ ಇಮ್ಯಾಜಿನ್ ನಿಮಗೆ ಈ ಕ್ವಶನ್ ಕೂಡ ಆನ್ಸರ್ ಗೊತ್ತಿಲ್ಲ, ಈ ಕ್ವಶನ್ ಕೂಡ ಆನ್ಸರ್ ಗೊತ್ತಿಲ್ಲ, ಈ ಕ್ವಶನ್ಗೆ ಕೂಡ ಆನ್ಸರ್ ಗೊತ್ತಿಲ್ಲ. ನೀವು ಯಾವುದಾದ್ರೂ ಒಂದು ಇದೇ ಥರದ 3 ಕ್ವಶನ್ಸ್ನ ಕೇಳಿದ್ರೆ ನೀವು ಯಾವುದಾದ್ರೂ ಒಂದು ಕ್ವಶನ್ಗೆ ಆನ್ಸರ್ ಮಾಡಲೇಬೇಕಾಗತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಈ 2 ಕ್ವಶನ್ಸ್ ಇಲ್ಲ, ಇದು ಒಂದೇ ಕ್ವಶನ್ ಇದೆ, ಆರ್ ಅನ್ನುವಂಥ ಆಪ್ಷನ್ ಕೊಟ್ಟಿಲ್ಲ ಅಂತಂದರೆ ಹೇಗೆ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ? ಹೇಗೆ ಆನ್ಸರ್ ಮಾಡಬೇಕು ಅಂತಂದರೆ, ಅ ಸನಿ ಮಾರ್ನಿಂಗ್ ಇಸ್ ಅ ಚಾಪ್ಟರ್ ಆ್ಯಂಡ್ ಇಟ್ ಈಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ 2 main characters, Don Gonzalo and Donalora. They happen to be gallant horsemen and the silver maiden. ಹೀಗೆ ಪ್ರತಿಯೊಂದು ಬಿಗಿನಿಂಗಿಂದನೇ ಬರ್ಕೊಂಡು ಬರಬೇಕಾಗತ್ತೆ. ಚಾಪ್ಟರ್ ನೇಮ್ ಏನು, ಆಥರ್ ಯಾರು, ಕ್ಯಾರೆಕ್ಟರ್ಗಳು ಯಾರು, ಇದಿಷ್ಟನ್ನ ನೀವು ಒಂದು 4-5 ಲೈನ್ಗೆ ಬರೆದ್ರೆ ಅಟ್ಲೀಸ್ಟ್ ಔಟ್ ಆಫ್ 6 1.5 marks ಅಂತೂ ಬಂದೇ ಬರುತ್ತೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಇದು ಟೈಟಲ್ ಏನು ಅಂತಂದರೆ ಅ ಸನಿ ಮಾರ್ನಿಂಗ್ is in the dialogue form. ಇದು ಕೂಡ ಬರಿಬೋದು. ಇಟ್ ಈಸ್ ಇನ್ ಡೈಲಾಗ್ ಫಾರ್ಮ್ ಬಿಟ್ವೀನ್ ಡೊನಲೋರಾ, ಡಾನ್ ಗೊಂಜಾಲೋ, ಡ್ವನಿಟೋ ಆ್ಯಂಡ್ ಪೆಟ್ರಾ. ಇಲ್ಲಿ ಏನು ಅಂತಂದರೆ ಡ್ವನಿಟೋ ಮತ್ತು ಪೆಟ್ರಾ ದೇ ವಿಲ್ ಬಿ ಇನ್ ಲವ್ ವಿತ್ ಈಚ್ ಅದರ್. ಡಾನ್ ಗೊಂಜಾಲೋ ಆ್ಯಂಡ್ ಡೊನಲೋರಾ ದೇ ಹ್ಯಾವ್ ಗ್ರೋನ್ ಓಲ್ಡ್. ಎಲ್ಲಿ ಇದು ನಡೆಯುತ್ತೆ? ದಿಸ್ ಸೀನ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ದ ಪಾರ್ಕ್. ಇದು ಕೂಡ ಆನ್ಸರ್ಗೆ ಲಯಬಲ್ ಇರುತ್ತೆ. ಈವನ್ ದಿಸ್ ಕುಡ್ ಬಿ ಗಿವನ್ ಫಾರ್ 1 mark. ಎಲ್ಲಿ ಸೀನ್ ನಡೀತಿರೋದು? ಪಾರ್ಕಲ್ಲಿ. ಏನು ಸೀನ್ ಆಗುತ್ತೆ, ಹೇಗೆ ಒಬ್ಬರು ನಡುವೆ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ, ಯಾಕೆ ಡೊನಲೋರಾ ಡಾನ್ ಗೊಂಜಾಲೋಗೆ ಹೇಟ್ ಮಾಡ್ತಾಳೆ ಫಸ್ಟು, ಯಾಕೆ ಅಂದರೆ ಡೊನಲೋರಾ ಪಾರ್ಕಲ್ಲಿ ಕೂತ್ಕೊಂಡು ಪಾರಿವಾಳಗಳಿಗೆ ಬ್ರೆಡ್ ಕ್ರಮ್ಸ್, ಬ್ರೆಡ್ನ ಒಂದು ಪೀಸಸ್ನ ಫೀಡ್ ಮಾಡ್ತಾ ಇರ್ತಾಳೆ. ಡಾನ್ ಗೊಂಜಾಲೋ ಬಂದು ಅದನ್ನು ಹಾರಿಸ್ತಾನೆ. ಹಾರಿಸಾದ್ಮೇಲೆ ಡೊನಲೋರಾ ಡಾನ್ ಗೊಂಜಾಲೋ ಬಗ್ಗೆ ಹೇಟ್ ಮಾಡ್ತಾಳೆ. ಶಿ ಡಿಸ್ಲೈಕ್ಸ್ ಡಾನ್ ಗೊಂಜಾಲೋ. ಅದಾದಮೇಲೆ ಬೇರೆ ವಿಧಿ ಇಲ್ಲದೆ ಡಾನ್ ಗೊಂಜಾಲೋಗೆ ತಾನು ಕುತ್ಕೊಳ್ಳೋಕ್ಕೆ ಒಂದು ಕಂಪ್ಲೀಟ್ ಬೆಂಚ್ ಬೇಕಿರುತ್ತೆ. ಡ್ಯೂ ಟು ಶಾರ್ಟೇಜ್ ಆಫ್ ಬೆಂಚಸ್ ಅವನು ವಿಧಿ ಇಲ್ದೇ ಡೊನಲೋರಾ ಕೂತಿರುವಂತಹ ಬೆಂಚಲ್ಲೇ ಬಂದು ಕೂರ್ತಾನೆ. ಅವರು ಹೇಗೆ ಸ್ಟಾರ್ಟ್ ಮಾಡ್ತಾರೆ ಕಾನ್ವರ್ಸೇಷನ್ನ, ಅವರ ಐಡೆಂಟಿಟಿಗಳನ್ನ ಹೇಗೆ ರಿವೀಲ್ ಮಾಡ್ತಾರೆ. ಡೊನಲೋರಾ ಅವಳು ಸಿಲ್ವರ್ ಮೇಡನ್ ಅಂತ ಹೇಳ್ಕೊಳ್ಳಲ್ಲ, ಡಾನ್ ಗೊಂಜಾಲೋ ನಾನು ಗ್ಯಾಲೆಂಟ್ ಹಾರ್ಸ್ಮನ್ ಅಂತ ಹೇಳ್ಕೊಳ್ಳಲ್ಲ.
ಬಟ್ ಎಲ್ಲೋ ಒಂದು ಪ್ಲೇಸಲ್ಲಿ ಒಂದು ಸ್ಟೋರಿ ನಡೆದಿದೆ ಅಂತ ಇಬ್ಬರಿಗೂ ಗೊತ್ತಿರುತ್ತೆ. ಅವರು ನನ್ ಅದರ್ ದ್ಯಾನ್ ದೇ ದೆಮ್ಸೆಲ್ಸ್, ಅವರವರೇ ಒಂದು ಕಾಲದಲ್ಲಿ ಆ ಸ್ಟೋರಿಯನ್ನು ಡಿಸ್ಕಸ್ ಮಾಡ್ತಿರೋದು, ಹೇಗೆ ಸುಳ್ಳು ಕಥೆಗಳನ್ನು ಕಟ್ತಾರೆ. ಸಿಲ್ವರ್ ಮೇಡನ್ ಹೇಳ್ತಾಳೆ, ನನ್ನ ಲವರ್ ಗ್ಯಾಲೆಂಟ್ ಹಾರ್ಸ್ಮೆನ್ ನನ್ನನ್ನು ಬಿಟ್ಟೋದ್ಮೇಲೆ ನಾನು ಅವನ ಬಗ್ಗೆ ತುಂಬ ಯೋಚನೆ ಮಾಡಿ ಒಂದು ದಿನ ಸೀ ಶೋರ್ ಮೇಲೆ ಬಂಡೆಕಲ್ ಮೇಲೆ ಕೂತ್ಕೊಂಡೆ. ಆ ಸೀ ಶೋರಲ್ಲಿ ವೇವ್ಸ್ ಬಂದು ಅವಳನ್ನು ಹೊಡಿತು, ಅದು ಅವಳನ್ನು ಕರ್ಕೊಂಡು ಹೋಗ್ತು. ದಟ್ಸ್ ಹೌ ಶಿ ಡೈಡ್. ಅವಳು ಹಾಗೆ ಸತ್ಲು. ಗ್ಯಾಲೆಂಟ್ ಹಾರ್ಸ್ಮೆನ್ ಏನಾಯಿತು, ಅವನು ಇಮಿಡಿಯೇಟಾಗಿ ಸಿಲ್ವರ್ ಮೇಡನನ್ನು ಮದುವೆ ಆಗಬೇಕು ಅಂತ ಬಂದಿರುವಂತಹ ವ್ಯಕ್ತಿ ಜೊತೆ ಫೈಟ್ ಮಾಡಿರ್ತಾನೆ. ಸೊ ಹಾಗಾಗಿ ಅವನು ಎಸ್ಕೇಪ್ ಆಗ್ತಾನೆ ಆ ಒಂದು ಊರಿಂದ ಎಸ್ಕೇಪ್ ಆದಮೇಲೆ ಏನು ಮಾಡ್ತಾನೆ, ಹಿ ಇಮಿಡಿಯೇಟ್ಲಿ ಆ್ಯಕ್ಚುಲಿ ಇನ್ ರಿಯಲ್ ಲೈಫ್ ಇಮಿಡಿಯೇಟಾಗಿ ಬ್ಯಾಲೆ ಡ್ಯಾನ್ಸರ್ ಜೊತೆ ಓಡೋಗಿರ್ತಾನೆ. ಬಟ್ ಅವನು ಕಟ್ಟುವಂತಹ ಕತೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಹೋಗಿ ನಾನು ಆಸರೆಯನ್ನು ತಗೊಂಡೆ, ಅದಾದಮೇಲೆ ಒಂದು ಆರ್ಮಿಗೆ ಹೋಗಿ ಸೇರಿಕೊಂಡೆ, ಅಲ್ಲಿ ಹೋಗಿ ಸೇರ್ಕೊಂಡಾದ್ಮೇಲೆ ನಾನು ನನ್ನ ಒಂದು ದೇಶದ ಫ್ಲ್ಯಾಗನ್ನು ಹಿಡ್ಕೊಂಡು ಸತ್ತೆ. ಅವರ ಬಗ್ಗೆ ಅವರು ಹೆಮ್ಮೆ ಪಡುವಂಥ ಒಂದು ಕಥೆಯನ್ನು ಕಟ್ತಾರೆ. ಸೊ ಯು ಹ್ಯಾವ್ ಟು ರೈಟ್ ಆಲ್ ದಿಸ್ ಫಾರ್ ದಿಸ್ ಕ್ವಶನ್. ಇಷ್ಟನ್ನು ನೀವು ಕಂಪ್ಲೀಟ್ ಸಮ್ಮರಿಯನ್ನು ಬರೀಬೇಕಾಗತ್ತೆ. ಇಷ್ಟು ಒಂದು ಸಮ್ಮರಿಯನ್ನು ನೀವು 1-1.5 ಪೇಜಲ್ಲಿ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಹೆವನ್ ಕ್ಯಾನ್ ಬಿ ಕ್ರಿಯೇಟೆಡ್ ಆನ್ ಅರ್ತ್, ಜಸ್ಟಿಫೈ ವಿತ್ ಅ ಪೋಯೆಟ್ಸ್ ಪಾಯಿಂಟ್ ಆಫ್ ವ್ಯೂ. ಕುವೆಂಪು ಬರೆದಿರುವಂತಹ ಪೋಮ್ ಹೆವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್. ಈ ಒಂದು ಪದ್ಯದಲ್ಲಿ ಹೆವನ್ ಕ್ಯಾನ್ ಬಿ ಕ್ರಿಯೇಟೆಡ್, ಸ್ವರ್ಗ ನೀವು ಭೂಮಿಯ ಮೇಲೆ ಕ್ರಿಯೇಟ್ ಮಾಡ್ಬೋದು. ಈ ಒಂದು ಕ್ವಶನನ್ನು ನೀವು ಹೇಗೆ ಅಟೆಂಪ್ಟ್ ಮಾಡ್ತೀರಾ? ಕುವೆಂಪು ಅವರು ಬರೆದಿರುವಂತಹ ಪೋಮ್ ಹೆವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್, ನೀವು ಈ ಕ್ವಶನನ್ನು ಹೆವನ್ ಕ್ಯಾನ್ ಬಿ ಕ್ರಿಯೇಟೆಡ್ ಆನ್ ಅರ್ತ್, ಸ್ವರ್ಗವನ್ನು ಭೂಮಿ ಮೇಲೆ ಕ್ರಿಯೇಟ್ ಮಾಡ್ಬೋದು. ಕುವೆಂಪು ಅವರು ಹೇಳ್ತಾರೆ, ಈ ಒಂದು ನಮ್ಮ ಭೂಮಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ಸೂರ್ಯನ ಕಿರಣ ಬೀಳುತ್ತೆ, ಬೆಳಗಿನ ಜಾವ ಹಸಿರುಗಳು, ಅದರ ಮೇಲೆ ನಿಂತಿರುವಂತಹ ಒಂದು ಡ್ಯೂ ಡ್ರಾಪ್ ಹೇಗೆ ಸ್ಪಾರ್ಕಲ್ ಆಗುತ್ತೆ, ಹರಿಯುವಂತಹ ನದಿ ಇರ್ಬೋದು, ಆರುವಂತಹ ಪಕ್ಷಿ ಇರ್ಬೋದು, ನಮ್ಮ ಸುತ್ತಲಿನ ಪರಿಸರ ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿದ್ರೆ, ವಿ ಫಾರ್ ಅ ಮೂಮೆಂಟ್, ಒಂದು ಕ್ಷಣಕ್ಕೆ ಮನುಷ್ಯರಾದ ನಾವು ಭೂಮಿಯ ಮೇಲೆ ಇಲ್ಲ, ಸ್ವರ್ಗದಲ್ಲಿ ಇದ್ದೀವಿ ಅನ್ನುವಂತಹ ಫೀಲನ್ನು ಕೊಡುತ್ತೆ ಅನ್ನುವಂಥದ್ದು ಕುವೆಂಪು ಅವರ ಒಂದು ಪಾಯಿಂಟ್ ಆಫ್ ವ್ಯೂ. How does the lesson, the voter show that Roof is an intelligent manipulator? Manipulator ಅಂತ ಹೇಳಿದ್ರೆ ಮೋಡಿ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಇದು. ರೂಫ್ ಅನ್ನುವ ವ್ಯಕ್ತಿ ದ ವೋಟರ್ ಚಾಪ್ಟರಲ್ಲಿ ಮಾರ್ಕಸ್ ಈಬೆ ಪಾರ್ಟಿಯ ಪರವಾಗಿ, ಮಾರ್ಕಸ್ ಈಬೆ ಪರ್ಸನ್ನ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ರೂಫ್ ಹೇಗೆ ಜನರನ್ನು ಮನವೊಲಿಸುವಂತಹ ಕೆಲಸವನ್ನು ಹೇಗೆ ಮಾಡ್ತಾನೆ. ನೀವು ರಿಮೆಂಬರ್, ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಮಾರ್ಕಸ್ ಈಬೆಯ ಬಲಗೈ ಬಂಟ ಅವನು. ಸೊ ಈಸ್ ಅ ಹೆಲ್ಪಿಂಗ್ ಹ್ಯಾಂಡ್. ಮಾರ್ಕಸ್ ಈಬೆಯಿಂದ ಅವನು ಶಿಲ್ಲಿಂಗ್ಸ್ನ ತಗೋತಾ ಇರ್ತಾನೆ, ಲಂಚವನ್ನು. ಅದನ್ನು ತಗೊಂಡು ಅವನು ಸ್ವಲ್ಪ ಇಟ್ಕೊಂಡು ಅವನು ಕ್ಯಾಂಪೇನ್ ಮಾಡ್ತಿರುವಂತಹ ಪಾರ್ಟಿ ಪರವಾಗಿ ಅವನು ವೋಟಿಂಗ್ನ ಕಾಸ್ಟ್ ಮಾಡಲಿಕ್ಕೆ ಜನರಿಗೆ ಲಂಚ ಕೊಡ್ತಾ ಇರ್ತಾನೆ. ಪ್ರೈಬ್, ಹಿ ವಿಲ್ ಬಿ ಪ್ರೈಬಿಂಗ್ ದ ಪೀಪಲ್. 1 shillings ಕೊಡ್ತಾನೆ. ನಾನು ಆವಾಗಲೇ ಹೇಳ್ದಂಗೆ ಉಗ್ಬಿಫೆ ಅನ್ನುವಂತಹ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ನೈಟು ಚಿಮ್ನಿ ಇರುತ್ತೆ. ಆ ಚಿಮ್ನಿಯ ಸುತ್ತ ಫುಲ್ಲು ಎಲ್ಡರ್ಸ್ ಕೂತಿರ್ತಾರೆ. ಅಲ್ಲಿ ಅವರಿಗೆ 1 shillings, 2 shillings, 3 shillings ಕೊಟ್ಟು ಅವನಿಗೆ ಕನ್ವಿನ್ಸ್ ಮಾಡ್ತಾನೆ. ಹೇಗೆ PAP ಪಾರ್ಟಿಯ ಪರವಾಗಿ ಅವರ ಒಂದು ಮತವನ್ನು ನೀಡಲಿಕ್ಕೆ ಹೇಗೆ ಅವನು ಜನರನ್ನು ಮನವೊಲಿಸ್ತಾನೆ ಅನ್ನುವಂಥದ್ದು ಫಸ್ಟ್ ಸೀನು. ಅದಾದಮೇಲೆ ಏನಾಗುತ್ತೆ, POP ಪಾರ್ಟಿಯಿಂದ ಬಡೂಕ ಅನ್ನುವಂತಹ ಒಂದು ಲೀಡರ್ನ ಒಬ್ಬ ಬಲಗೈ ಬಂಟ ಬಂದು ರೂಫಿಗೇನೆ ಲಂಚವನ್ನು ಕೊಡ್ತಾನೆ. ಲಂಚವನ್ನು ಕೊಟ್ಟು ನೀನು ನಿನ್ನ ಒಂದು ಮತವನ್ನು ಮಡೂಕನಿಗೆ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ಮಾರ್ಕಸ್ ಈಬೆ ಪರವಾಗಿ ರೂಫು ಕ್ಯಾಂಪೇನ್ ಮಾಡ್ತಾ ಇರ್ತಾನೆ. ಆದರೆ ಮಡೂಕನ ಬಲಗೈ ಬಂಟ ಬಂದು ನೀನು ಮಡೂಕನಿಗೆ ನಿನ್ನ ಓಟನ್ನು ಹಾಕಬೇಕು ಅಂತ ಹೇಳಬೇಕಾದ್ರೆ ಅವನು ಫುಲ್ ಸ್ವಲ್ಪ ಡಿಲೇಮದಲ್ಲಿ ಸಿಕ್ಕಾಕೋತಾನೆ, ಕನ್ಫ್ಯೂಷನಲ್ಲಿ ಬೀಳ್ತಾನೆ. ಆ ಕನ್ಫ್ಯೂಷನ್ ಟೈಮಲ್ಲಿ ಏನು ಮಾಡಬೇಕು, ಎಲೆಕ್ಷನ್ ದಿನ ಏನು ಮಾಡ್ತಾನೆ, ಹೋಗ್ತಾನೆ ಅವನು ಹಿ ವಿಲ್ ಟ್ರೈ ಟು ಹೈಡ್ ಹಿಸ್ ರಿಯಲ್ ಫೀಲಿಂಗ್ಸ್ನ ಹೈಡ್ ಮಾಡಿ ಕೊನೆಗೆ ಪೂಲಿಂಗ್ ಟೈಮಲ್ಲಿ ಅವನು ವೋಟನ್ನು ಕ್ಯಾಸ್ಟ್ ಮಾಡಬೇಕಾದ್ರೆ ಅಲ್ಲಿಗೆ ಹೋಗಿ ಅವನು ಒಂದು ಚೀಟಿ, ಎಲೆಕ್ಷನ್ ಚೀಟಿಯನ್ನು ತಗೊಂಡು ಒಂದು ಚೀಟಿಯನ್ನು 2 ಭಾಗವಾಗಿ ಹರಿದು ನಾನು ಮಡುಕನಿಗೆ ನನ್ನ ಓಟನ್ನು ಹಾಕ್ತಾ ಇದ್ದೀನಿ ಅಂತ ಓಪನ್ ಆಗಿ ಜೋರಾಗಿ ಹೇಳ್ತಾನೆ. ಇನ್ನೊಂದು ಪೇಪರನ್ನು ತಗೊಂಡು ಮಾರ್ಕಸ್ ಈಬೆಗೆ ಹಾಕಿ ಹೊರಗೆ ಬರ್ತಾನೆ. ಸೊ ದ್ಯಾಟ್ಸ್ ಹೌ ಇಂಟೆಲಿಜೆಂಟ್ ಹಿ ವಾಸ್. ಸೊ ಇಷ್ಟನ್ನು ಕೂಡ ಬರೀಬೇಕಾಗತ್ತೆ, ಹೇಗೆ ಅವನು ತನ್ನ ಒಂದು ಪಾರ್ಟಿಗೆ ಕ್ಯಾಂಪೇನ್ ಮಾಡ್ತಾನೆ, ಮತ್ತೆ ಇನ್ನೊಂದು ಪಾರ್ಟಿಗೆ, ಆಪೋಸಿಟ್ ಪಾರ್ಟಿಗೆ ಹೋಗಿ ತನ್ನ ವೋಟನ್ನು ಯಾಕೆ ಕಾಸ್ಟ್ ಮಾಡ್ತಾನೆ. ಈ ಇಷ್ಟು ನೀವು ಇನ್ಸಿಡೆಂಟ್ಸ್ನ
6 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ. ಸೊ 6 ಮಾರ್ಕ್ಸ್ ಯು ಕ್ಯಾನ್ ರೈಟ್ ಅಪ್ ಟು 2 pages, ನಾಟ್ ಅ ಪ್ರಾಬ್ಲಮ್. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಸೆಷನ್. ಇದಿಷ್ಟು ಇವತ್ತಿನ ಸೆಷನಲ್ಲಿ. ನೆಕ್ಸ್ಟ್ ಸೆಷನಲ್ಲಿ ಐ ವಿಲ್ ಬಿ ಟಾಕಿಂಗ್ ಅಬೌಟ್ 50 more ಮಾರ್ಕ್ಸ್ ಗ್ರಾಮರ್ ಪಾಠನ ನಾನು ಹೇಳ್ಕೊಡ್ತೀನಿ. ಸೊ ಯಾವುದೆಲ್ಲ ನೀವು ಚಾಪ್ಟರ್ಸ್ ಓದ್ತೀರಾ, ನೀವು ಯಾವುದೆಲ್ಲ ಅಂತಲ್ಲ, ಆಲ್ ದ ಚಾಪ್ಟರ್ಸ್ ನೀವು ಓದಲೇಬೇಕು. ಸಮ್ಮರಿಯನ್ನು ಹೇಗಾದರೂ ಮಾಡಿ ನೀವು ತಿಳ್ಕೊಳ್ಳಿಲ್ಲ ಅಂತಂದರೆ 1 ಮಾರ್ಕ್ ಕ್ವಶನ್ನ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, 4 ಮಾರ್ಕ್ಸ್ಗೂ ನೆಕ್ಸ್ಟ್ ಕಷ್ಟ ಆಗುತ್ತೆ, 6 ಮಾರ್ಕ್ಸ್ ಏನಾದರೂ ಒಂದು ಬರಿಬೋದು. ಸೊ ಸಮ್ಮರಿಯನ್ನು ದಯಮಾಡಿ ತಿಳ್ಕೊಳ್ಳಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಸೆಷನ್. I will be meeting you in the next session. So next session only I will be discussing for grammar 50 marks. Thank you. Have a nice day.